ರಮೇಶ್ ನಾಯ್ಕ್ ಅವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಟ್ರಸ್ಟಿಗಳು ವಿಶ್ವ ಕೊಂಕಣಿ ಕೇಂದ್ರ ಮಂಗಳೂರು, ಹಾಗೆಯೇ ಸಂಚಾಲಕರು ಪೂರ್ಣಾನಂದ ಸೇವಾ ಪ್ರತಿಷ್ಠಾನ ಮಂಗಳೂರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು. ಕೋಟಿ ಪ್ರಸಾದ್ ಆಳ್ವ, ನಿರ್ದೇಶಕರು ಪ್ರಸಾದ್ ಆರ್ಟ್ ಗ್ಯಾಲರಿ, ದಯವಿಟ್ಟು ವೇದಿಕೆಗೆ ಬಂದು ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಲಾ ಇತಿಹಾಸಕಾರ ಮತ್ತು ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ನವದೆಹಲಿ ಶ್ರೀಯುತ ಚೀಸು ಕೃಷ್ಣ ಶೆಟ್ಟಿ ಅವರಿಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಪೊರೇಟರ್ ಕದ್ರಿವಾಡ್ನ ಶಕೀಲ ಕಾವ್ ಅವರಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ಶಾಸಕರಾಗಿರುವಂತಹ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರು 5 ನಿಮಿಷದ ಒಳಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತೇನೆ ಎನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವುದು ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು, ಕಡಲ ತಡಿಯಲ್ಲಿ ಕಳೆದ ಹಲವಾರು ದಿವಸಗಳಿಂದ ಈ ಒಂದು ಕರಾವಳಿ ಉತ್ಸವದ ವೈಭವ ನಡೀತಾ ಇದೆ. ಹಲವಾರು ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಸೊ ಈ ಒಂದು ವೇದಿಕೆಯ ಮುಖೇನ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ನಮ್ಮ ಜಿಲ್ಲಾಡಳಿತಕ್ಕೆ, ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆ ಟೀಮಿಗೆ ನಾವು ಮತ್ತೊಮ್ಮೆ ಈ ಒಂದು ವೇದಿಕೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹುಶಃ ಇವತ್ತು 2 ದಿವಸಗಳ ಕಾಲ ನಾವೆಲ್ಲರೂ ಕೂಡ ಸುಂದರವಾದಂತಹ ಕಲಾಕೃತಿಗಳನ್ನು, ಶಿಲ್ಪದ ಜೊತೆಗೆ ಚಿತ್ರ ಮತ್ತು ನೃತ್ಯ ಮೇಳವನ್ನು ಈ ಒಂದು ಕಾರ್ಯಕ್ರಮದ ಮುಖೇನ ಆಯೋಜನೆ ಮಾಡ್ತಾ ಇದ್ದಾರೆ. ಒಂದು ಬಾರಿ ತಮ್ಮ ಅಭಿನಂದನೆಗಳು ಶರದಿ ಪ್ರತಿಷ್ಠಾನ ಪುನೀತ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ, ಜೊತೆಯಾಗಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖೇನ ಆರಂಭಿಸ್ತಾ ಇದ್ದೇವೆ. ಪುಟ್ಟ ಶಾರದೆ ಖ್ಯಾತಿಯ ಮಂಗಳೂರು ದಸರಾದ ಪುಟ್ಟ ಶಾರದೆಯ ಖ್ಯಾತಿಯ ಬೇಬಿ ತೃಷ್ಣಾ ಅವರು ಕಾರ್ಯಕ್ರಮದ ವೇದಿಕೆಗೆ ಬಂದು ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕೆನರಾ ಪ್ರಿ-KGಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 4.5 ಹರೆಯದ ನಮ್ಮ ಮಂಗಳೂರು ದಸರಾದ ಪುಟ್ಟ ಶಾರದೆ ಖ್ಯಾತಿಯ ತೃಷ್ಣ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆ ಎಲ್ಲಿಯ ಬಾಲೆಗೊಂಚು ಮಲ್ಲ ತಾಟಿಗೊರೆದು ಇನ್ನಿತ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಮೋಕೆದ ಸ್ವಾಗತ ಮಲ್ತಂದಿಲ್ಲ. ಥ್ಯಾಂಕ್ ಯು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರವೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೆಕೆಂಡ್ ಕೊಡ್ಲಿಪ್ಪ. ಶ್ರೀದೇವರ ಸ್ತುತಿಯ ಮುಖೇನ ಈ ಒಂದು ಕಾರ್ಯಕ್ರಮ ಆರಂಭಗೊಂಡಿದೆ. ತೃಷ್ಣ ಇವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಂಕುಶ್ ನಾಯಕ್ ತಂಡದಿಂದ ಅಂಕುಶ್ ನಾಯಕ್ ವೇದಿಕೆಗೆ ಆಗಮಿಸಬೇಕಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೊ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮ ಅತಿಥಿಗಳಿಗೆ ಕಲಾಪರ್ವದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಪುನೀತ್ ಶೆಟ್ಟಿ ಅವರು ಬಯಸಬೇಕು. ಸೊ ಮೊದಲಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛದ ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಜಿಲ್ಲಾ ಪೊಲೀಸ್ ಅಧಿಕಾರಿಯಾಗಿರುವಂತಹ ಯತೀಶ್ ಎನ್ ಸರ್, ತಮ್ಮ ಕೂಡ ಪ್ರೀತಿಯ ಸ್ವಾಗತ. ಕಲಾಪರ್ವ ತಂಡದ ಪರವಾಗಿ, ಶರದಿ ಪ್ರತಿಷ್ಠಾನದ ಪರವಾಗಿ. ಕಾರ್ಯಕ್ರಮದ ವೇದಿಕೆಯ ಮುಖ್ಯ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಹೂಗುಚ್ಛದ ಸ್ವಾಗತವನ್ನು ಬಯಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆನಂದ್ ಸರ್ ಅವರು ಕೂಡ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಜಿಲ್ಲಾ ಪಂಚಾಯತ್ನ CEO ಅವರಿಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಸೊ ಕಲಾಪರ್ವ ಟೀಮ್ ಪರವಾಗಿ ಶರದಿ ಪ್ರತಿಷ್ಠಾನ ತಂಡದ ಪರವಾಗಿ ಶ್ರೀಯುತ ಆನಂದ್ ಅವರಿಗೆ ಕೂಡ ನಾವು ಪ್ರೀತಿಯ ಸ್ವಾಗತ, ಹಾಗೆಯೇ ನಮ್ಮ ಎಲ್ಲ ಅತಿಥಿಗಳಿಗೂ ಕೂಡ ಹೋಗುಚ್ಚದ ಸ್ವಾಗತವನ್ನು ಬಯಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಲಂಚುಲಾಲ್ KS ಅಸ್ತ್ರ ಗ್ರೂಪ್ನ ಮಾಲಕರು, ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು, ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಪದ್ಮರಾಜ್ ಅವರು ಕೂಡ ಪ್ರೀತಿಯ ಸ್ವಾಗತ. ಶಕೀಲ ಕಾವ್ ಅವರು ಕೂಡ ಸ್ವಾಗತವನ್ನು ಬಯಸಬೇಕು. ಹಾಗೆಯೇ ಸು ಕೃಷ್ಣ ಶೆಟ್ಟಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸಬೇಕಾಗಿ ತಂಡದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೋಟಿ ಪ್ರಸಾದ್ ಆಳ್ವಾ, ಅಂಕುಶ್ ನಾಯಕ್, ಕೃಷ್ಣ ಶೆಟ್ಟಿ, ಹಾಗೆಯೇ ವೇದಿಕೆಯಲ್ಲಿರುವಂತಹ ರಮೇಶ್ ನಾಯ್ಕ್ ಅವರಿಗೂ ಕೂಡ ಹೋಗುಚ್ಚದ ಸ್ವಾಗತವನ್ನು ಬಯಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರು ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಅವರು ಬಂದ ಬಳಿಕ ಉದ್ಘಾಟನೆಯನ್ನು ನೆರವೇರಿಸುವ ಹೊತ್ತು. ಅದಕ್ಕೂ ಮುನ್ನ ಬಂಧುಗಳೇ, ಬಹುಶಃ ಕುವೆಂಪು ಅವರು ಒಂದು ಕಡೆ ಬಹಳ ಸುಂದರವಾಗಿ ಬರೀತಾರೆ, ನಾವು ಗುರಿಯನ್ನು ಮುಟ್ಟಬೇಕಿದ್ರೆ ನಮ್ಮ ಹಿಂದುಗಡೆ ಒಬ್ಬರು ಗುರು ಬೇಕು ಅಂತೇಳಿ. ಬಹುಶಃ ಕರಾವಳಿ ಉತ್ಸವ ಇವತ್ತು ಇಷ್ಟು ಚೆನ್ನಾಗಿ ಮೂಡಿ ಬರಬೇಕಿದ್ರೆ ಆ ಒಂದು ತಂಡದ ನಾಯಕತ್ವವನ್ನು ತೆಗೆದುಕೊಂಡವರು ಟೀಮ್ ಕ್ಯಾಪ್ಟನ್ ಖಂಡಿತವಾಗ್ಲೂ ನಮ್ಮ ಜಿಲ್ಲಾಧಿಕಾರಿಗಳು MP ಮುಲ್ಲೈ ಮುಹಿಲನ್ ಅವರಿಗೆ ಈ ಒಂದು ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳಾದ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೊಮ್ಮೆ ಕೈ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳಿಗಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು. ಓಕೆ. ಸೊ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಕಲಾ ಇತಿಹಾಸಕಾರರು ಮತ್ತು ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಸು ಕೃಷ್ಣ ಶೆಟ್ಟಿ ಅವರು ಒಂದೆರಡು ಮಾತುಗಳ ಮುಖೇನ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಸಮಾರಂಭದ ಗೌರವ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳಾದ ಶ್ರೀ MP ಮುಲೈ ಮಹಿಲನ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದ ಸನ್ಮಾನ್ಯ ಶ್ರೀ UT ಖಾದರ್ ಅವರೇ, ಮನೋಜ್ ಕುಮಾರ್ ಮೇಯರ್ ಬೆಂಗಳೂರವರೇ, ಭರತ್ ಶೆಟ್ಟಿ ಶಾಸಕರು ಮಂಗಳೂರು ಉತ್ತರದವರೇ, ಹಾಗೂ ಲಾಂಚುಲಾಲ್ KS ಅವರೇ, ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಕಲಾವಿದರೇ, ಮಂಗಳೂರಿನ ಕಲಾಸಕ್ತರೇ, ಇವತ್ತು ಮಂಗಳೂರಿನ ಇತಿಹಾಸದಲ್ಲಿ ತುಂಬ ವಿಶೇಷವಾದ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಶರದಿ ಪ್ರತಿಷ್ಠಾನ ಪುನೀತ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕಲಾಪರ್ವದ ಉದ್ಘಾಟನೆ ನಡೀತಾ ಇದೆ. ಈ ಕಲಾಪರ್ವದ ಹೆಸರಿನಲ್ಲಿ ಹಿಂದೆ ಕೂಡ ಅನೇಕ ಚಟುವಟಿಕೆಗಳು ಇಲ್ಲಿ ನಡೆದಿದ್ದಾವೆ. ಬೆಂಗಳೂರಿನಲ್ಲಿ ಹೇಗೆ ಚಿತ್ರಸಂತೆ ನಡೀತದೆ, ರಾಜ್ಯ ದೇಶದಲ್ಲಿ ಹೆಸರು ಆಗಿದೆ, ಅದರ ನಂತರದಲ್ಲಿ ಮಂಗಳೂರು ಹಾಗೂ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಬಗೆಯ ಕಾರ್ಯಕ್ರಮಗಳು ನಡೀತಾ ಮಂಗಳೂರಿನಲ್ಲಿ ಈ ಹಲವಾರು ಕಾರ್ಯಕ್ರಮಗಳು ಹಿಂದೆ ನಡೆದಿದ್ದಾವೆ. ಭಾಳ ಹಿಂದೆ ಮೊದಲ ಈ ಬಗೆಯ ಉತ್ಸವಕ್ಕೆ ನಾನು ಉದ್ಘಾಟಕನಾಗಿ ಬಂದಿದ್ದೆ. ಅದರ ನಂತರ ಈಗ ಹಲವಾರು ವರ್ಷಗಳು ಕಳೆದಿದ್ದಾವೆ. ಈ ಹಲವಾರು ವರ್ಷಗಳಲ್ಲಿ ಮಂಗಳೂರಿನಲ್ಲೂ ಸೇರಿದಂತೆ ದೇಶದಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ. ಇವತ್ತೇನಾಗಿದೆ ಅಂದರೆ ದೇಶದಲ್ಲಿ ಅನೇಕ ಬಗೆಯ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ. ಅದರಲ್ಲಿ ಚಿತ್ರಕಲೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಕೂಡ ನಡೀತವೆ. ಚಿತ್ರಕಲೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ
ನಾವು ಚಿತ್ರಕಲಾವಿದರು ಎಲ್ಲ ಕಡೆ ಭಾಗವಹಿಸ್ತಾ ಇದ್ದೇವೆ, ಎಲ್ಲ ಕಡೆ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ. ಇವತ್ತು ಈ ಎಲ್ಲ ಚಟುವಟಿಕೆಗಳ ಮೂಲಕ ನಮ್ಮ ಉದ್ದೇಶ ಅಂದರೆ ನಮ್ಮ ಸುತ್ತಲಿನ ಇಡೀ ಪ್ರಪಂಚವನ್ನು, ಇಡೀ ಸಮುದಾಯವನ್ನು ಕಲೆಯ ಸಾಂಗತ್ಯದ ಮೂಲಕ ಅವರನ್ನು ಸಕಾರಾತ್ಮಕವಾಗಿರುವಂತೆ ನೋಡಿಕೊಳ್ಳುವಂಥದ್ದು ಅಂತ ನಾವಾದರೂ ಭಾವಿಸ್ತೇವೆ. ಭಾಳ ಹಿಂದೆ ಹೇಳ್ತಾ ಇದ್ದರು, ಕಲೆಗಳ ಯಾವ ಒಂದು ಸಾಂಗತ್ಯ ಇಲ್ಲದೆ ಇದ್ದರೆ ಮನುಷ್ಯ ಪಶುಗೆ ಸಮಾನ ಅನ್ನುವಂಥ ಮಾತನ್ನು ನಮ್ಮ ಹಿಂದಿನವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಯಾವಾಗ ನಾವು ಕಲೆಗಳ ಸಾಂಗತ್ಯವನ್ನು ಹೊಂದಿರೋದಿಲ್ಲ ಅಂಥ ಸಂದರ್ಭದಲ್ಲೆಲ್ಲ ನಾವು ಒಂದು ಮಾನವೀಯ ಮೌಲ್ಯಗಳು ಅಂತ ಏನು ಹೇಳ್ತೇವೆ, ಆ ಮಾನವೀಯ ಮೌಲ್ಯಗಳ ಸಂದರ್ಭದಲ್ಲಿ ನಾವು ಹಿಂದೆ ಸರಿತೇವೆ. ಇವತ್ತು ನಮ್ಮ ಪತ್ರಿಕೆಗಳಿರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ನಮ್ಮ ನಡುವೆ ಹಲವಾರು ನಕಾರಾತ್ಮಕ ಅಂಶಗಳನ್ನು ನೋಡ್ತಾ ಇದ್ದೇವೆ. ಈ ಎಲ್ಲ ನಕಾರಾತ್ಮಕ ಅಂಶಗಳು ಹೆಚ್ಚಾಗೋದಕ್ಕೆ ಕಾರಣ ನಾವಾದರೂ ಅಂದ್ಕೊಳ್ಳೋದು ನಮ್ಮ ಈ ಜನ ಸಮುದಾಯಕ್ಕೆ ಕಲೆಯ ಸಾಂಗತ್ಯ ಇಲ್ಲದೇ ಇರೋದು ಅಂತ ಅಂದ್ಕೊಳ್ತೇವೆ. ಕಲೆಯ ಸಾಂಗತ್ಯ ಇರುವಂಥವರು ಯಾರೂ ನಕಾರಾತ್ಮಕವಾದ ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಾಗಲೇ ಎಲ್ಲರೂ ಕೂಡ ಕಲೆಯ ಜೊತೆಗೆ ಒಂದು ಸಂವಾದ ಮಾಡಬೇಕು, ಕಲೆಯ ಜೊತೆಗೆ ಮುಖಾಮುಖಿ ಮಾಡಬೇಕು ಅಂತ ನಾವು ಅಪೇಕ್ಷೆ ಮಾಡ್ತೇವೆ. ಈ ದೃಷ್ಟಿಯಿಂದಲೇ ಇವತ್ತು ಚಿತ್ರಕಲಾವಿದರು ನಾವು ಜನಗಳ ನಡುವೆ ಬರ್ತಾ ಇದ್ದೇವೆ. ಭಾಳ ಹಿಂದೆ ಹೇಳ್ತಾ ಇದ್ದರು, ಕಲಾವಿದರು ದಂತಗೋಪುರದಲ್ಲಿ ಇದ್ಕೊಂಡು ಚಟುವಟಿಕೆಗಳನ್ನು ನಡೆಸ್ತಾರೆ, ಹಾಗಾಗಿ ಕಲೆ ಮತ್ತು ಜನಸಮುದಾಯದ ನಡುವೆ, ಜನಸಾಮಾನ್ಯರ ನಡುವೆ ಸಂಪರ್ಕ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಆದರೆ ಹೇಗೆ ಒಂದು ಮಾತನ್ನು ಹೇಳ್ತಾರೆ, ಮಹಮ್ಮದ ಪರ್ವತದ ಹತ್ತಿರ ಹೋಗಬೇಕು, ಆದರೆ ಯಾವಾಗ ಮಹಮ್ಮದ ಪರ್ವತದ ಹತ್ತಿರ ಹೋಗೋದಿಲ್ಲ, ಪರ್ವತವೇ ಮಹಮ್ಮದನ ಹತ್ತಿರ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಹಾಗೆ ಯಾವಾಗ ಜನಸಾಮಾನ್ಯರು ಮತ್ತು ನಮ್ಮ ನಡುವೆ ಕಂದಕ ಹೆಚ್ಚಾಗ್ತಾ ಹೋದ ಹಾಗೆ ನಾವು ಚಿತ್ರಕಲಾವಿದರು ಕೂಡ ಯೋಚನೆ ಮಾಡಿದ್ವಿ, ನಮ್ಮ ಮತ್ತು ಜನಸಾಮಾನ್ಯರ ನಡುವೆ ಇರುವಂಥ ಈ ಕಂದಕವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಜನಗಳ ಹತ್ರ ಹೋಗಬೇಕು ಅಂಥೇಳಿ ಬೆಂಗಳೂರು ಸೇರಿದಂತೆ ನಾವು ಅನೇಕ ಕಡೆ ಅನೇಕ ಚಟುವಟಿಕೆಗಳನ್ನು ಮಾಡ್ಕೊಂಡ್ಬಂದ್ವಿ. ಕರ್ನಾಟಕ ಕಲಾಮೇಳ ಇರ್ಬೋದು, ಚಿತ್ರಯಾತ್ರೆ ಇರ್ಬೋದು, ಚಿತ್ರಸಂತೆ ಇರ್ಬೋದು, ಈ ರೀತಿ ಅನೇಕ ಚಟುವಟಿಕೆಗಳ ಮೂಲಕ ನಾವು ಜನಸಾಮಾನ್ಯರ ಜೊತೆಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಮಂಗಳೂರಿನಲ್ಲಿ ಈ ಚಟುವಟಿಕೆ ನಡೀತಾ ಇದೆ ಅಂದರೆ ಇದರ ಹಿಂದಿನ ಉದ್ದೇಶ ಕೂಡ ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಲ್ಲಿ ಕಲೆಯ ಅಭಿರುಚಿಯನ್ನು ಬೆಳೆಸಬೇಕು. ನಾನು ಮೊದಲೇ ಹೇಳಿದ ಹಾಗೆ ಕಲೆಯ ಅಭಿರುಚಿ ಯಾರಿಗಿರ್ತದೆ ಅವರ ಒಳ್ಳೆ ಸಂಸ್ಕಾರವಂತರಾಗ್ತಾರೆ, ಮಾನವೀಯ ಮೌಲ್ಯಗಳನ್ನು ಇಟ್ಕೊಳ್ತಾರೆ. ಈ ದೃಷ್ಟಿಯಿಂದ ಇವತ್ತು ಮಂಗಳೂರಿನಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಇದರ ಇರುವಂಥ ಉದ್ದೇಶ ಅಂದರೆ ಜನಸಾಮಾನ್ಯರಿಗೆ ಕಲಾಕೃತಿಗಳನ್ನು ನೋಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನಸಾಮಾನ್ಯರು ಕಲಾಕೃತಿಗಳನ್ನು ಕೊಂಡುಕೊಳ್ಳೋದ್ರ ಮೂಲಕ, ತಮ್ಮ ಮನೆಗಳಲ್ಲಿ ಪ್ರದರ್ಶಿಸೋದ್ರ ಮೂಲಕ ಕಲೆಯ ಜೊತೆಗೆ ದಿನನಿತ್ಯ ಮುಖಾಮುಖಿ ಆಗಬೇಕು. ಬಹಳ ಸೈಕಾಲಜಿಸ್ಟ್ ಹೇಳ್ತಾರೆ, ವೈಜ್ಞಾನಿಕವಾಗಿ ಕೂಡ ಯೋಚನೆ ಮಾಡಿದವರು ಹೇಳ್ತಾರೆ, ಇವತ್ತು ವಿಶ್ವದ ಅನೇಕ ಸಂದರ್ಭಗಳಲ್ಲಿ ಅನೇಕ ಸಂಶೋಧನೆಗಳು ಹೇಳಿರುವಂಥ ಒಂದು ಅಂಶ ಅಂದರೆ ಕಲೆಯ ಸಾಂಗತ್ಯ ಇರುವಂಥದ್ದು, ಕಲೆಯ ಜೊತೆಗೆ ನಿತ್ಯ ಇರುವಂಥವರು ಒಂದು ರೀತಿ ಮೆಡಿಟೇಷನ್ನ ಹಾಗೆ. ನಾವು ಹೇಗೆ ಮೆಡಿಟೇಷನ್ ಮಾಡುವಾಗ ಯಾವ ಭಾವವನ್ನು ಅನುಭವಿಸ್ತೀವಿ ಅದೇ ಭಾವವನ್ನು ಕಲಾಕೃತಿಗಳ ಜೊತೆ ಮುಖಾಮುಖಿ ಆದಾಗ ಕೂಡ ಅನುಭವಿಸ್ತೇವೆ ಅನ್ನುವಂಥ ಅಂಶವನ್ನು ಅನೇಕರು ಹೇಳಿರೋದ್ರಿಂದ ನಾವೆಲ್ಲ ಜನಸಾಮಾನ್ಯರು ಅನ್ಸ್ಕೊಂಡವರು ನಮಗೆ ಕೈಗೆಟುಕುವಂಥ ಬೆಲೆಯಲ್ಲಿರುವಂಥ ಕಲಾಕೃತಿಗಳನ್ನು ಕೊಂಡ್ಕೊಳ್ಬೇಕು, ನಮ್ಮ ಮನೆಗಳಲ್ಲಿ ಪ್ರದರ್ಶನ ಮಾಡಬೇಕು, ತನ್ಮೂಲಕ ಕಲೆಯ ಒಡನಾಟವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮವನ್ನು ಪುನೀತ್ ಶೆಟ್ಟಿ ಮತ್ತು ತಂಡದವರು ಶರದಿ ಪ್ರತಿಷ್ಠಾನದ ಮೂಲಕ ತುಂಬ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಅಂತರ ಇತ್ತು, ಆ ಅಂತರವನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ಕರ್ನಾಟಕದ ಕಲಾವಿದರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಮಂಗಳೂರಿನಂಥ ದೊಡ್ಡ ಊರಿದೆ ಇಲ್ಲಿ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಚಿತ್ರಕಲೆಯ ಅನೇಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಮ್ಮ ಗಣೇಶ್ ಸೋಮ್ಯಾಜಿ ಇರ್ಬೋದು, ಕೋಟಿ ಪ್ರಸಾದ್ ಇರ್ಬೋದು, ಇವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಗ್ಯಾಲರಿಗಳ ಮೂಲಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ. ನೂರಾರು ವರ್ಷಗಳ ಹಿಂದಿನ ಇಲ್ಲಿ ಕಲಾ ಶಾಲೆಗಳಿದ್ದಾವೆ, ಕಲಾವಿದರಿದ್ದಾರೆ. ಇಷ್ಟೆಲ್ಲದರ ನಡುವೆ
ನಮಗೆ ಕಾಣುವಂಥ ಒಂದು ಕೊರತೆ ಅಂದರೆ ಮಂಗಳೂರಿನಲ್ಲಿ ಸುಸಜ್ಜಿತವಾದ ಒಂದು ಕಲಾ ಗ್ಯಾಲರಿ ಇಲ್ಲದೆ ಇರುವಂಥದ್ದು. ಈ ಗ್ಯಾಲರಿಯನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಸಚಿವರು ಹಾಗೂ ಸನ್ಮಾನ್ಯ ಶಾಸಕರು, ಉನ್ನತ ಅಧಿಕಾರಿಗಳು ಎಲ್ಲ ಸೇರಿ ಕಲಾವಿದರ ಜೊತೆಗೆ ಸಂಪರ್ಕ ಮಾಡಿ ಒಂದು ಒಳ್ಳೆಯ ಕಲಾ ಗ್ಯಾಲರಿಯನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಗ್ಯಾಲರಿಯನ್ನು ಇದೇ ಭಾಗದವರಾದಂಥ ಕೆ ಹೆಬ್ಬಾರ್ ಅವರು ಇರ್ಬೋದು ಅಥವಾ GS ಶೆಣಯ್ಯ ಅವರು ಇರ್ಬೋದು, ಇಂಥ ಹೆಸರಾಂತ ಕಲಾವಿದರ ಹೆಸರಿನಲ್ಲಿ ಆರಂಭಿಸೋದ್ರ ಮೂಲಕ ಸರ್ಕಾರದ ನೆರವಿನಿಂದ ಒಂದು ಕಲಾವಿದರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಗ್ಯಾಲರಿ ಬರಬೇಕು. ಇವತ್ತೇನು ಈ ಕಲಾಕೃತಿಗಳನ್ನು ನೋಡ್ತಾ ಇದ್ದಾರೆ, ಅದು ಗ್ಯಾಲರಿಗಳಲ್ಲಿ ಪ್ರದರ್ಶನ ಆದಾಗ ಜನಸಾಮಾನ್ಯರು ಅಲ್ಲಿ ಬಂದು ನೋಡ್ತಾರೆ, ಅದ್ರ ಜೊತೆಗೆ ಮುಖಾಮುಖಿ ಆಗ್ತಾರೆ. ಜೊತೆಗೆ ನಿರಂತರವಾಗಿ ಕಲಾ ಚಟುವಟಿಕೆಗಳು, ಕಲಾ ಪ್ರದರ್ಶನಗಳು ನಡೆಯೋದಕ್ಕೆ ಅವಕಾಶ ಆಗ್ತದೆ. ಆ ದೃಷ್ಟಿಯಿಂದ ಬಹಳ ಒಳ್ಳೆಯ ಒಂದು ಗ್ಯಾಲರಿಯನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಸಂಬಂಧಪಟ್ಟವರು ಯೋಚನೆ ಮಾಡಬೇಕು. ತನ್ಮೂಲಕ ಕಲಾ ವಲಯಕ್ಕೆ ನೆರವಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಇಲ್ಲಿ ಕರೆದಿರೋದಕ್ಕೆ ಈ ಕೆಲವು ಮಾತುಗಳನ್ನು ಹೇಳ್ತಾ ನಮಸ್ಕಾರ ಸಲ್ಲಿಸ್ತೇನೆ. ವಂದನೆಗಳು, ಕೃತಜ್ಞತೆಗಳು. ಸೊ ಕಲಾ ಗ್ಯಾಲರಿಯ ನಿರ್ಮಾಣ ಆಗಬೇಕನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ ಚಿಸು ಕೃಷ್ಣ ಶೆಟ್ಟಿ ಅವರು. ಖಂಡಿತವಾಗಲೂ ಜಿಲ್ಲಾಧಿಕಾರಿಗಳು ಆ ಭರವಸೆಯನ್ನು ಈಡೇರಿಸ್ತಾರೆ ಅನ್ನುವ ಒಂದು ಭರವಸೆಯ ಮುಖೇನ ಬಂಧುಗಳೇ ನಾವು ಇಷ್ಟೊಂದು ಸುಂದರವಾದಂತಹ ಕಲಾಕೃತಿಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ಇದರ ಹಿಂದೆ ಕೆಲಸ ಮಾಡಿರುವಂತಹ ಕಲಾವಿದರು ಬಂಧುಗಳೇ, ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ದೇಹಕ್ಕೊಂದು ತಲೆ, ಊಟಕ್ಕೊಂದು ಎಲೆ, ಜೀವನಕ್ಕಾಗಿ ಕಲೆ, ಆ ಕಲಾವಿದರ ಕಲೆಗೆ ಮಂಗಳೂರಿನ ಜನರ ಕೈ ಚಪ್ಪಾಳೆಯ ಬೆಲೆ. ಸೊ ಎಲ್ಲ ಕಲಾವಿದರಿಗೆ ನಾವು ಕಲಾಪರ್ವದ ವೇದಿಕೆಯ ಮುಖೇನ ಸುಂದರವಾದಂತಹ ಕಲಾಕೃತಿಗಳು ಇವತ್ತು ನಮ್ಮ ಕದ್ರಿ ಪಾರ್ಕ್ನಲ್ಲಿ ಕಂಗೊಳಿಸ್ತಾ ಇದೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಹಿಂದಿನ ರೂವಾರಿಗಳು ಪುನೀತ್ ಶೆಟ್ಟಿ ಅವರಿಗೆ ಒಂದು ಅಭಿನಂದನೆ. ಯಾಕಂತ ಕೇಳಿದರೆ ಅವರು ಕಳೆದ 16 ವರ್ಷಗಳಿಂದ ಫೋಟೋಗ್ರಾಫರ್ ಆಗಿ ದುಡಿತಾ ಇದ್ದಾರೆ. ವಿರೂಪ ಎನ್ನುವಂಥ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ನಾವು ಸ್ಪೆಷಲ್ ಆಗಿ ಹೇಳಬೇಕು, ಮಂಗಳೂರಿನಲ್ಲಿ ಪ್ರತಿ ವರ್ಷ ಕೃಷ್ಣ ವೇಷ ಸ್ಪರ್ಧೆ ನಡೆಯುತ್ತೆ. ಬೇರೆ ಬೇರೆ ಸಂಸ್ಥೆಯವರು ಆಯೋಜನೆ ಮಾಡ್ತಾರೆ. ಮಕ್ಕಳ ಫೋಟೋ ಸ್ಪರ್ಧೆ ನಡೆಯುತ್ತೆ. ಅದರಲ್ಲಿ ಬಹುಮಾನ ಪಡೆಯುವಂತಹ ಬಹುತೇಕ ಫೋಟೋಗಳನ್ನು ಪುನೀತ್ ಶೆಟ್ಟಿ ಅವರೇ ತೆಗೆಯುವುದಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳೋದು. ಅಂತಹ ಒಬ್ಬ ಛಾಯಾಗ್ರಾಹಕನಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವೇದಿಕೆಗೆ ಪ್ರಾಂಶುಪಾಲರು ಮಹಾಲಸ ಶಿಕ್ಷಣ ಸಂಸ್ಥೆ ಶ್ರೀಯುತ BP ಮೋಹನ್ ಕುಮಾರ್ ಇವರನ್ನು ನಾವು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಸರ್ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ BP ಮೋಹನ್ ಕುಮಾರ್. ಸೊ ಖಂಡಿತವಾಗಲೂ ಶಾಸಕರು ಆಗಮಿಸ್ತಾ ಇದ್ದಾರೆ. ಅವರ ಆಗಮನದ ನಂತರ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಸೊ ಅದಕ್ಕೂ ಮುನ್ನ ನಮ್ಮ ಟ್ರಸ್ಟಿಗಳು ವಿಶ್ವ ಕೊಂಕಣಿ ಕೇಂದ್ರ ಮಂಗಳೂರು ಮತ್ತು ಸಂಚಾಲಕರು ಪೂರ್ಣಾನಂದ ಸೇವಾ ಪ್ರತಿಷ್ಠಾನ ಶ್ರೀಯುತ ರಮೇಶ್ ನಾಯ್ಕ್ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಗಳಾಗಿದ್ದಾರೆ. ಒಂದೆರಡು ಶುಭಾಶಯದ ಮಾತುಗಳನ್ನ ಆಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಸುಂದರ ಪ್ರಕೃತಿಯ ನೆರಳಿನಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಭವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತರಿಗೆ, ಗಣ್ಯರಿಗೆ ಸಾಷ್ಟಾಂಗವಾಗಿ ನಮಿಸುತ್ತಾ, ನೆರೆದಿರುವ ಎಲ್ಲ ಕಲಾಭಿಮಾನಿಗಳೇ, ವಿಶೇಷವಾಗಿ ಮಂಗಳೂರಿನ ಜನತೆಗೆ ಕಲೆಯ ಬಗ್ಗೆ, ಗೆರೆ, ಚಿತ್ರ, ಬಣ್ಣ ಇವುಗಳ ಬಗ್ಗೆ, ಶಿಲ್ಪಗಳ ಬಗ್ಗೆ ಮಾಹಿತಿ ನೀಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಪ್ರದರ್ಶನ ನೀಡಿ, ತನ್ನಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಿ ತನ್ನನ್ನು ತಾನು ತೆರೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿ, ತಾನಿಲ್ಲಿ ತೆರೆದುಕೊಳ್ಳಿಕ್ಕೆ ಬಂದಂತಹ ಕಲಾಕಾರರೇ, ನಿಮಗೆಲ್ಲರಿಗೂ ನಾನು ಬಹಳ ವಿನಮ್ರತೆಯಿಂದ, ಗೌರವದಿಂದ ನಾನು ನಮಿಸ್ತಾ ಇದ್ದೇನೆ. ಪುರಾತನ ಕಾಲದಿಂದಲೂ
ಕಲೆ ಎಂಬುದು ಸಾಂಪ್ರದಾಯಿಕ ಇರ್ಬೋದು, ಪುರಾತನ ಇರ್ಬೋದು, ನಡ್ಕೊಂಡು ಬಂದ ರೀತಿ. ಈಗೀಗ ಅದು ಮೂರ್ತ ರೂಪ ಅಥವಾ ಅಮೂರ್ತ ರೂಪದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಎಲ್ಲವೂ ಜನರ ಅಭಿರುಚಿ, ಮಾನಸಿಕವಾದಂತಹ ಭಾವನೆಗಳು ಇದಕ್ಕೆ ಹೊಂದಿಕೊಂಡು ಕಲಾಕಾರರು ತನ್ನ ಕೃತಿಗಳನ್ನು ಮೂಡಿಸಿಕೊಡ್ತಾರೆ. ಈ ಕೃತಿಗಳನ್ನು ನೋಡೋದು ಒಂದು ಅಂದ ಆದರೆ ಮನಸ್ಸಿಗೆ ಕೊಡುವಂತಹ ಮುದ ಬೇರೆ ಇರ್ಬೋದು, ಅಥವಾ ಆಲೋಚನೆ ಶಕ್ತಿ, ಅಥವಾ ಆ ಕಲೆಯ ಬಗ್ಗೆ ಅಮೂರ್ತ ರೂಪದಲ್ಲಿದ್ದ ಕಲೆಗಳನ್ನು ತನ್ನ ಕಲ್ಪನಾತೀತ ಆಲೋಚನೆಗಳಿಗೆ ಕೊಂಡೊಯ್ಯುತ್ತದೆ. ಅವನಲ್ಲಿರುವ ಬುದ್ಧಿವಂತಿಕೆ ಇರ್ಬೋದು, ಜ್ಞಾನ ಇರ್ಬೋದು, ವಿದ್ಯೆ ಇರ್ಬೋದು, ಇವನ್ನೆಲ್ಲ ಬಳಸಿಕೊಂಡು ತನ್ನ ಕೌಶಲ್ಯದ ಮುಖಾಂತರ ತಾನು ತಯಾರಿಸಿದ ಕಲಾಕೃತಿಗಳನ್ನು ನೋಡುವುದೇ ಒಂದು ಚಂದ, ಅಂದ. ನಾವೀಗ DC ಸಾಹೇಬರು ಇರ್ಬೋದು, SP ಸಾಹೇಬರು ಇವ್ರ ಜೊತೆಯಲ್ಲೆಲ್ಲ ನೋಡ್ತಾ ಹೋದೆವು. ನೋಡ್ತಾ ಇರುವ ಕಾಣುವಂಥದ್ದು ಅವರ ಕೌಶಲ್ಯಗಳು, ಅವರ ಚಿತ್ರಕಲೆಗಳು, ಅವರ ಶಿಲ್ಪಕಲೆಗಳು. ನಮ್ಮನ್ನು ನಾವು ನೋಡಿಕೊಳ್ಳಿಕ್ಕೆ ಮಂಗಳೂರಿನ ಜನತೆಗೆ ನಾವು ತುಂಬ ಧನ್ಯರು ಅಂತ ಹೇಳೋ ರೀತಿಯಲ್ಲಿ ಇಷ್ಟಪಡ್ತಾ ಇದ್ದೇನೆ. ಇಂತಹ ಸುಸಂದರ್ಭವನ್ನು ನಮ್ಮ ಜಿಲ್ಲಾಡಳಿತ ಇಲ್ಲಿ ನಮಗೆ ವಹಿಸಿಕೊಟ್ಟಿದೆ. ಎಲ್ಲ ಕಲಾಕಾರರು ಇಲ್ಲಿ ಬಂದಿದ್ದೀರಾ. ಮಂಗಳೂರಿನ ಜನತೆಗೆ ನೀವು ರಸದೌತಣವನ್ನು ಉಣಬಡಿಸಲಿಕ್ಕಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಇರುವಂಥದ್ದನ್ನು ಈ ಪ್ರಕೃತಿಯ ಅಡಿಯಲ್ಲಿ ಚಿತ್ರಗಳ ಮೂಲಕ ನೀವು ನಿರೂಪಿಸ್ತಾ ಇದ್ದೀರಾ, ಅದಕ್ಕೊಂದು ರೂಪ ಕೊಡ್ತಾ ಇದ್ದೀರಾ. ಇದನ್ನೆಲ್ಲವನ್ನು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಅಭಿನಂದಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಶ್ರೀಯುತ ರಮೇಶ್ ನಾಯಕ್ ಅವರಿಗೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆ ಕುದ್ರೋಳಿ ಕ್ಷೇತ್ರದ ಖಜಾಂಚಿ ಪದ್ಮರಾಜ್ ಆರ್ ಪೂಜಾರಿ ಅವರಿದ್ದಾರೆ. ಬಹುಶಃ ಕಲೆಗೂ ಮತ್ತು ಕುದ್ರೋಳಿ ಕ್ಷೇತ್ರಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಬಹುಶಃ ನಮ್ಮ ಮಂಗಳೂರಿನಲ್ಲಿ ನಡೆಯುವಂತಹ ದಸರಾ ವೈಭವ, ಆ ಸ್ತಬ್ಧ ಚಿತ್ರದ ವೈಭವ ಇರ್ಬೋದು, ಅಥವಾ ಕುದ್ರೋಳಿ ಕ್ಷೇತ್ರದಲ್ಲಿ ಆಗುವಂತಹ ವಿವಿಧ ಕಾರ್ಯಕ್ರಮಗಳು, ಅದರ ಹಿಂದೆ ರೂವಾರಿಗಳಾಗಿರುವಂತಹ ಪದ್ಮರಾಜ್ ಪೂಜಾರಿ ಅವರು ಒಂದೆರಡು ಮಾತುಗಳ ಮುಖೇನ ವೇದಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಯವರೇ, ಜಿಲ್ಲಾ ಪಂಚಾಯತ್ CEO ಆದಂಥ ಆನಂದ್ರವರೇ, ಹಾಗೆ SP ಅವರೇ, ಹಿರಿಯರಾದಂಥ ಕಲಾಕಾರರಾದಂಥ ಕೃಷ್ಣ ಶೆಟ್ಟರವರೇ, ರಮೇಶ್ ರವರೇ, ಹಾಗೆ ಕೋಟಿಪ್ರಸಾದ್ ಆಳ್ವರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂದಿರುವಂಥ ಎಲ್ಲ ಕಲಾ ಪೋಷಕರೇ, ಕಲಾಕಾರರೇ, ಹಾಗೂ ನನ್ನ ಬಂಧು ಮಿತ್ರರೇ, ಬಹಳ ಸಂತೋಷ ಆಗ್ತಾಯಿದೆ. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಕರಾವಳಿ ಉತ್ಸವ, ಅದರ ಒಟ್ಟಿಗೆ ಈ ಕಲಾಪರ್ವ, ಶರದಿ ಪ್ರತಿಷ್ಠಾನದ ಒಂದು ಸಾರಥ್ಯದಲ್ಲಿ ಈ ಕಲಾಪರ್ವ ಇಲ್ಲಿ ಇವತ್ತು ಸಾಕಾರಗೊಂಡಿದೆ. ಬಹುಶಃ ಇದರ ಪ್ರಮುಖರು ನಮ್ಮ ಪುನೀತ್ ಶೆಟ್ಟಿ, ಒಬ್ಬ ಅದ್ಭುತ ಕಲಾವಿದಂತಲೇ ನಾವು ಹೇಳಬೇಕು. ಯಾವುದೇ ಒಂದು ಈ ಹಿಂದಿನಿಂದಲೂ ಕೂಡ ವಿಶೇಷವಾಗಿ ಕುದ್ರೋಳಿ ಕ್ಷೇತ್ರದ ಹೆಸರನ್ನು ಅವರಲ್ಲಿ ಹೇಳಿದರು, ನಾನು ಹೇಳಲೇಬೇಕು. ಕುದ್ರೋಳಿ ಕ್ಷೇತ್ರಕ್ಕೂ ನಮ್ಮ ಪುನೀತ್ ಶೆಟ್ಟಿಗೂ ಕೂಡ ಒಂದು ಅವಿನಾನುಭವ ಸಂಬಂಧ ಇದೆ. ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ನಾನು ಅವರನ್ನು ಸಂಪರ್ಕಿಸ್ತೇವೆ. ಕೆಲವು ವಿಚಾರಗಳ ಬಗ್ಗೆ, ಕಲೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದು. ಬಹುಶಃ ನಮ್ಮ ಸ್ವಾತಂತ್ರ್ಯೋತ್ಸವದ 75ನೇ ದಿನಾಚರಣೆ ವಿಶೇಷವಾಗಿ ನಾವೊಂದು ಭಾರತದ ಒಂದು ಧ್ವಜದ ಒಂದು ಕಲಾಕೃತಿಯನ್ನು ಕ್ಷೇತ್ರದಲ್ಲಿ ನಾವು ರಚನೆ ಮಾಡಿದ್ದು. ಇದರ ಒಂದು ನಮಗೆ ಈ ಐಡಿಯಾನು ಕೊಟ್ಟದ್ದು ಯಾರು ಅಂತ ಕೇಳಿದರೆ ಅದು ಪುನೀತ್ ಶೆಟ್ಟಿ. ಬಹುಶಃ ಆ ಕಲಾಕೃತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ, ಈ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ದೇಶಾದ್ಯಂತ ಒಂದು ಸುದ್ದಿಯಾಗಿದ್ದು ಕೂಡ ಎಲ್ರಿಗೂ ನಾನು ನೆನಪಿಸಬೇಕಾಗಿದೆ. ಇದರ ಒಟ್ಟಿಗೆ ಇವತ್ತು ಅವರು ಈ ಕಲೆಯಲ್ಲಿ ಮೇಲಿರುವಂತಹ ಪ್ರೀತಿಯಿಂದ ಅನೇಕ ಮಂದಿ ಕಲಾವಿದರಿದ್ದಾರೆ, ಅವರಿಗೆ ಸರಿಯಾದ ವೇದಿಕೆಗಳು ಸಿಗ್ತಾ ಇಲ್ಲ. ಈ ಒಂದು ವೇದಿಕೆಗಳನ್ನು ಕೊಟ್ಟಾಗೆ ಆಗಬೇಕು. ಹಾಗೆ ಕಲೆಯನ್ನು ಪ್ರೋತ್ಸಾಹಿಸುವ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಈ ಕಲಾಪರ್ವವನ್ನು ಇವತ್ತು ಅವರು ಆಯೋಜಿಸಿದ್ದಾರೆ. ಬಹುಶಃ ನಮ್ಮ ಜಿಲ್ಲಾಡಳಿತದಿಂದಲೂ ಬಹುಶಃ ಇವತ್ತು ವೇದಿಕೆ ನೋಡಿದಾಗ ಬಹಳ ಸಂತೋಷ ಆಯಿತು. ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ಅಧಿಕಾರಿಗಳು ಇಲ್ಲಿ ಬಂದು ಹಾಜರಿದ್ದಾರೆ. ಯಾವುದೇ ಕಾರ್ಯಕ್ರಮಗಳು
ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜನ್ನು ಕೊಡುವಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸುವುದು ಜಿಲ್ಲಾಡಳಿತದ ಒಂದು ಕರ್ತವ್ಯವೂ ಕೂಡ ಹೌದು. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷ ಆಗ್ತಾಯಿದೆ. ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಹಾಜರಿದ್ದಾರೆ, ಎಲ್ಲರನ್ನು ಒಂದು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ನಂತರ ಇದು ನಮ್ಮೆಲ್ಲರಿಗೆ ಸೇರಿರುವಂಥದ್ದು. ನಾವು ಕೂಡ ಅಷ್ಟೇ ಕಲಾವಿದರನ್ನು ಈ ಸಮಾಜದಲ್ಲಿ ಶಾಂತಿ ನೆಲೆಸುವಂಥ ಯಾವುದೇ ಕಾರ್ಯಕ್ರಮಗಳಾಗಲಿ, ಒಂದು ಕಲೆಯಿಂದ ಶಾಂತಿಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. ಕೃಷ್ಣ ಶೆಟ್ಟರು ಮಾತಾಡಬೇಕಾದ್ರೆ ಹೇಳಿದರು. ಆದ್ದರಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ ನಮ್ಮ ಶರದಿ ಪ್ರತಿಷ್ಠಾನದ ಪುನೀತ್ ಶೆಟ್ಟಿ ಮತ್ತು ಅವರ ತಂಡದವರನ್ನು ನಾನು ಅಭಿನಂದಿಸ್ತಿದ್ದೇನೆ. ಅದರ ಒಟ್ಟಿಗೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಕಲಾಕಾರರನ್ನು ಕೂಡ ಅಭಿನಂದಿಸಿ ಇಲ್ಲಿ ಇದನ್ನು ವೀಕ್ಷಿಸಲು ಬರುವಂತಹ ನಮ್ಮ ನಾಡಿನ ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾವು ಈ ಕಲಾಕೃತಿಗಳನ್ನು ನೋಡುವುದರೊಂದಿಗೆ ಸಾಧ್ಯ ಆದಷ್ಟು ಈ ಕಲೆಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅವರಿಗೆ ಬೇರೆ ಬೇರೆ ರೀತಿಯಿಂದ ಸಹಾಯಗಳನ್ನು ಮಾಡುವಂಥ ಕೆಲಸಗಳನ್ನು ನೀವೆಲ್ಲರೂ ಸೇರಿ ಈ ರಾಜ್ಯದ ಕಲೆಯನ್ನು ನಾವು ಪ್ರೋತ್ಸಾಹಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ಪದ್ಮರಾಜ್ ಅವರಿಗೆ. ಬಹುಶಃ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೆಯೇ ಬಂಧುಗಳೇ, ಇಲ್ಲಿ ಡಾಗ್ ಶೋ ಕಾರ್ಯಕ್ರಮ ಇರ್ಬೋದು ಅಥವಾ ಕಾರ್ ಶೋ, ಬೈಕ್ ಶೋ, ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರಬೇಕಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳು, ಅದರ ಜೊತೆಗೆ ನಮ್ಮ SP ಆಗಿರುವಂಥ ಯತೀಶ್ ಸರ್, ಇವರೆಲ್ಲರೂ ಕೂಡ ಅವರ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸನ್ಮಾನ್ಯ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರಿಗೆ ನಮ್ಮ ಕಲಾ ಪರ್ವದ ವೇದಿಕೆಗೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶರದಿ ಪ್ರತಿಷ್ಠಾನದ ಪರವಾಗಿ. ನಮ್ಮ ಶಾಸಕರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಾನು ಶರದಿ ಪ್ರತಿಷ್ಠಾನ ತಂಡದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಲಾಪರ್ವದ ಉದ್ಘಾಟನೆಗೆ ಆಗಮಿಸಿರುವಂತಹ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರಿಗೆ ಶರದಿ ಪ್ರತಿಷ್ಠಾನದ ಪರವಾಗಿ ಪುನೀತ್ ಶೆಟ್ಟಿ ಅವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ಇದೀಗ ಕಲಾಪರ್ವದ ಉದ್ಘಾಟನೆಯ ಹೊತ್ತು. ನಮ್ಮ ವೇದಿಕೆಯಲ್ಲಿರುವಂಥ ಶಾಸಕರು, ಜಿಲ್ಲಾಧಿಕಾರಿಗಳು, ಜೊತೆಗೆ ಎಲ್ಲ ಅತಿಥಿಗಳು ದೀಪ ಪ್ರಜ್ವಲನೆಯ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಚಿತ್ರ, ಶಿಲ್ಪ, ನೃತ್ಯ ಮೇಳ. ಕಲಾಪರ್ವ ಅಸ್ತ್ರ ಗ್ರೂಪ್ ಇದರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಲಾಪರ್ವದ ಈ ಒಂದು ಉದ್ಘಾಟನೆಯನ್ನು ಶಾಸಕರ ಜೊತೆಗೆ ನಮ್ಮ ಎಲ್ಲ ಅತಿಥಿಗಳು ನೆರವೇರಿಸುವಂತಹ ಸಮಯ. 2 ದಿನಗಳ ಈ ಒಂದು ಕಲಾಪರ್ವ ನಿರ್ವಿಘ್ನವಾಗಿ ನೆರವೇರಲಿ ಅನ್ನುವ ಆಶಯದ ಮುಖೇನ ಬಂದಿರುವಂತಹ ಎಲ್ಲ ಕಲಾವಿದರಿಗೆ, ಜೊತೆಗೆ ಮಂಗಳೂರಿನ ಜನತೆಗೆ ವಿವಿಧ ಕಲೆಗಳನ್ನು, ಚಿತ್ರಗಳನ್ನು, ಅದರ ಜೊತೆಗೆ ಶಿಲ್ಪ ಕಲೆಗಳನ್ನು, ಅದರ ಜೊತೆಗೆ ನೃತ್ಯ ವೈಭವವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಅವಕಾಶ 2 ದಿವಸಗಳ ಕಾಲ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಲಿ ಅನ್ನುವ ಆಶಯದ ಮುಖೇನ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹಾಗೆಯೇ ನಮ್ಮ ಕಲಾವಿದರು, ಅದರ ಜೊತೆಗೆ ಪರಿಸರ ಹೋರಾಟಗಾರರಾಗಿರುವಂಥ ದಿನೇಶ್ ಹೊಳ್ಳ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಶರದಿ ಪ್ರತಿಷ್ಠಾನದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ MP ಮುಲ್ಲೈ ಮೊಹಿಲನ್ ಅವರು ಒಂದೆರಡು ಶುಭಾಶಯದ ಮಾತುಗಳನ್ನ ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಏನೆಲ್ಲ ಮಾಡಿದ್ರಿ ನೀವು ಪಾಪ ಹೇಳಿ, ನೀವು ಕಷ್ಟಪಟ್ಟಿದ್ದೀರಿ, ಬೇರೆ ಯಾರು ಕಷ್ಟಪಟ್ಟಿದ್ದೀರಿ. ವೇದಿಕೆ ಮೇಲೆ ಆಸೀನರಿರುವಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಶಾಸಕರಾದಂಥ ವೇದವ್ಯಾಸ ಕಾಮತರವರೇ, ಲಲಿತ್ ಕಲಾ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರಾಗಿರುವಂಥ ಕೃಷ್ಣಯ್ಯ ಶೆಟ್ಟಿ, ಕಲಾವಿದರಾಗಿರುವಂಥ ಕೃಷ್ಣಯ್ಯ ಶೆಟ್ಟಿ ಅವರೇ, ಆಸ್ತ್ರ ಸಂಸ್ಥೆಯವರೇ, ಸ್ಥಳೀಯ ಕಾರ್ಪೊರೇಟ್ರವರೇ, ಕುದ್ರೋಳಿ ದೇವಸ್ಥಾನದ ರೂವಾರಿಗಳೇ, CO ಅವರೇ, SP ಅವರೇ, ನಮ್ಮ ಕೋಟಿ ಪ್ರಸಾದ್ ತಾಲ್ವಾರ್ ಅವರೇ, ರಮೇಶ್ ನಾಯ್ಕ್ ಅವರೇ, ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಟಿಂದ ಬಂದಿರುವಂಥ ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಅವರೇ, ಪುನಿ ಶೆಟ್ಟಿ ಅವರೇ, ಸೌಮ್ಯಾಜಿ ಅವರೇ, ಬಂದಿರುವಂಥ ಎಲ್ಲ ಕಲಾವಿದರು ಮತ್ತು ಮಾಧ್ಯಮದವರು, ಸಾರ್ವಜನಿಕ ಬಾಂಧವರು ಎಲ್ಲರಿಗೂ ನಮಸ್ಕಾರ. ಈ ಪುನೀತ್ ಅವರು ಒಂದು 2-3 ಸಾರಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಪರ್ಟಿಕ್ಯುಲರ್ಲಿ ಆ ಮುದ್ದು ಕೃಷ್ಣ, ಮುದ್ದು ರಾಧೆ ಎಲ್ಲ ಅಂಥ ಕಾರ್ಯಕ್ರಮಗಳು ಸತಕಾಲ ನಾವು ಮಾಡ್ತಾ ಇರುವಂಥದ್ರ ಬಗ್ಗೆ ಬಂದು ಕರೀತಾ ಇದ್ದರು. ಆ ಥರ ಸಂಪರ್ಕಗಳು ಆಗ್ತಾಯಿತ್ತು. ಈ ಥರ ಒಂದು ಕಲೆಯ ಪ್ರದರ್ಶನ, ಕಲೆಯ ಒಂದು ಏನು ಚಿತ್ರ ಸಂತೆ ನಡೆಯುತ್ತೆ ಬೆಂಗಳೂರಲ್ಲಿ ತುಂಬ ಅದ್ಧೂರಿಯಾಗಿ. ಅದೇ ಮಾದರಿಯಲ್ಲಿ ಮಂಗಳೂರಲ್ಲೂ ಹಿಂದೆ ಮಾಡಿರುವಂಥ ಉದಾಹರಣೆಗಳಿದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಬಂದಾಗ ನಮ್ಮ ಕದ್ರಿ ಪಾರ್ಕಲ್ಲಿ ಇದನ್ನು ಒಂದು ಓಪನ್ ಸ್ಟ್ರೀಟಾಗಿ ಮಾಡಿ ಕಲೆ ಎಲ್ಲವನ್ನು ಸೆಲಿಬ್ರೇಟ್ ಮಾಡುವಂಥ ಸ್ಪೇಸ್ ಆಗಿ ಇದನ್ನು ಕನ್ವರ್ಟ್ ಮಾಡಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಮಾಡಿದ್ವಿ. ಅದು ಕರಾವಳಿ ಉತ್ಸವಕ್ಕೆ ನಾವು ಸೀಮಿತ ಮಾಡಿರುವಂಥ ಅದೇ ಒಂದು ಸಮಯದಲ್ಲಿ ಅವರದ ಕಲಾಪ್ರಭಾನು ಸಹ ಮೂಡಿ ಬಂದಿರೋದ್ರಿಂದ ಅದಕ್ಕೆ ಇನ್ನಷ್ಟು ಮೆರುಗು ಸಿಕ್ಕಿದೆ. ಇದು ನಾನು ಎಲ್ಲ ಇದರಲ್ಲೂ ಹೇಳ್ತಾ ಬರ್ತಾ ಇರುವಂಥದ್ದು, ನಮ್ಮಿಂದ ವೇದಿಕೆಯನ್ನು, ಒಂದು ಅವಕಾಶವನ್ನು ಸಜ್ಜು ಮಾಡಿಕೊಟ್ರೆ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ಪ್ರತಿಭೆಗಳು ಮತ್ತು ಆಸಕ್ತಿ ವಹಿಸುವಂಥವ್ರು ಇದ್ದಾರೆ. ಅವರು ಇದರ ವಂಡರ್ಫುಲ್ ಪ್ರದರ್ಶನವನ್ನು ಮಾಡಲಿಕ್ಕೆ ಅವರಿಗೆ ಆಗ್ತದೆ. ಸಂಪೂರ್ಣವಾದ ಎಫರ್ಟನ್ನು ಈ ಸರದಿ ಪ್ರತಿಷ್ಠಾನ ಮತ್ತು ಅವರ ತಂಡ ಇದರಲ್ಲಿ ಹಾಕಿದ್ದಾರೆ. ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿರುವಂಥ SP ಅವರು ಮತ್ತು ಅವರ ಟೀಮ್ ಅವ್ರಿಗೂ ಕೂಡ ನಾನು ಇದರಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಲೆ, ಪರ್ಟಿಕ್ಯುಲರ್ಲಿ ಕಲೆ ಅನ್ನುವಂಥದ್ದು ಬರೀ ಒಂದು ಮನೋರಂಜನಾ ಅಥವಾ ಮನಸ್ಸಿಗೆ ಖುಷಿ ತರುವುದು, ಕಣ್ಣಿಗೆ ನೋಡಲಿಕ್ಕೆ ಖುಷಿ ತರುವಂಥ ಒಂದು ವಿಚಾರ ಅನ್ನೋದು ಮಾತ್ರ ಸೀಮಿತ ಅಲ್ಲ. ಮಾನವನ 2 ರೀತಿಯ ಪ್ರಯಾಣಗಳನ್ನು ಸಂಗ್ರಹಿಸುವಂಥ, ದಾಖಲಿಸುವಂಥ ಒಂದು ವಿಚಾರ ಕಲೆ. ಒಂದು ಹೊರಗಿನ ಪ್ರಯಾಣ ಅಂದರೆ ನಮ್ಮ ಇತಿಹಾಸ, ಸಂಸ್ಕೃತಿ ಎಲ್ಲವನ್ನು ಹೇಗೆ ಬದುಕಿದ್ದೇವೆ, ಹೇಗೆ ಬದುಕ್ತಾ ಇದ್ದೇವೆ ಅನ್ನುವಂಥದ್ದನ್ನು ಪೀಳಿಗೆಗಳಿಗೆ ತೋರಿಸುವ ರೀತಿಯಲ್ಲಿ ಅದನ್ನು ದಾಖಲಿಸುವುದಂತೂ ಕಲೆ. ಇನ್ನೊಂದು ಒಳಗಿನ ಪ್ರಯಾಣ. ಒಬ್ಬ ಕಲಾವಿದೆ ಆ ಒಂದು ಪೇಂಟಿಂಗನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಇಲ್ಲ ಒಂದು ಆರ್ಟ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ದಟ್ ಈಸ್ ನಥಿಂಗ್ ಬಟ್ ದ ಫ್ರೋಝನ್ ಮೂಮೆಂಟ್ ವೆನ್ ದ ಆರ್ಟಿಸ್ಟ್ ಕನೆಕ್ಟ್ಸ್ ವಿತ್ ಆ ಒಂದು ಮೆಡಿಟೇಷನ್ ಹೇಳ್ತಿದ್ರು ಅವರು. ಆ ಮೆಡಿಟೇಷನಲ್ಲಿ ಇಲ್ಲ ಒಳಗಿನ ಪ್ರಯಾಣದಲ್ಲಿ ನಾವು ಅದು ಉಚ್ಚವನ್ನು ನಾವು ಮುಟ್ಟುವಂಥ ಒಂದು ಕ್ಷಣವನ್ನು ಕ್ಯಾಪ್ಚರ್ ಮಾಡಿ ಕೊಡುವಂಥದ್ದು ಇಸ್ ಎ ಪೇಂಟಿಂಗ್ ಅಂತ ನಾನು ಭಾವಿಸ್ತೇನೆ. ಸೊ ಆ ರೀತಿಯಾಗಿರುವಂಥ ಪೇಂಟಿಂಗ್ ಈಸ್ ನಾಟ್ ಜಸ್ಟ್, ಅದು ಈಗ ಹೇಳ್ತಿದ್ರು, ಈಗ ನಾವು ನೋಡುವಾಗ ಅವರು ರಕ್ಷಿತ್ ಅವ್ರದ್ದು ಪೇಂಟಿಂಗ್ನ ನೋಡ್ತಿದ್ವಿ. ಈಗ ನಾವು ಒಂದು 2-3 ಸ್ಟಾಲ್ ಅಷ್ಟೇ ನೋಡೋಕ್ಕೆ ಸಾಧ್ಯವಾಯಿತು.
ರಕ್ಷಿತ್ ಅವರು ಒಬ್ಬ ಯಕ್ಷಗಾನ ಆರ್ಟಿಸ್ಟ್ ಪರ್ಫಾರ್ಮೆನ್ಸಲ್ಲಿ ವಿಶ್ವರೂಪವನ್ನೇ ನೋಡ್ತಾ ಇದ್ದಾರೆ. ಆ ಒಂದು ಕ್ಷಣದಲ್ಲಿ ಅವ್ರಿಗೆ ವಿಶ್ವರೂಪ, ಅವ್ರಿಗೆ ಕೃಷ್ಣನ ವಿಶ್ವರೂಪ ಅಲ್ಲಿ ಪ್ರದರ್ಶನ ಅವ್ರ ಕಣ್ಣಿಗೆ ಕಾಣ್ತಾ ಇದೆ. ಆ ರೀತಿಯಾದ ಒಂದು ಆ ಮೂಮೆಂಟನ್ನು ಅದು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಡಾಕ್ಯುಮೆಂಟೇಷನ್ ಆಫ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಬಟ್ ಆಲ್ಸೋ ದಿಸ್ ಇಂಟರ್ನಲ್ ಜರ್ನಿ ವೇರ್ ಯು ರೀಚ್ ಯುವರ್ ಪರ್ಸನಲ್ ಬೆಸ್ಟ್. ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿ ಕೊಡ್ತಾ ಇದ್ದಾರೆ. ಅದು ಈಗ ಅವರು ನಮ್ಮ ಲಲಿತ್ ಕಲಾ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರು ಹೇಳಿದ ಹಾಗೆ ಪ್ರತಿದಿನ ಕೂಡ ಇಂಥ ವಿಚಾರಗಳ ಜೊತೆ ನಾವು ಸಂಪರ್ಕ ಮಾಡಿಕೊಂಡ್ರೆ, ಸಂಬಂಧ ಇಟ್ಕೊಂಡ್ರೆ, ಅದನ್ನು ನೋಡುವಾಗ ವಿ ಆರ್ ಆ್ಯಕ್ಚುಲಿ ಕನೆಕ್ಟಿಂಗ್ ಟು ದ್ಯಾಟ್ ಕೈಂಡ್ ಆಫ್ ಅಲ್ಟಿಮೇಟ್ ಎಕ್ಸ್ಟಸಿ ಅಂತ ಭಾವಿಸಬೇಕು. ಸೊ ಇದು ನಮಗೆ ಭಾರಿ ಖುಷಿಯ ವಿಚಾರ. ಇಲ್ಲಿ ಸಾಕಷ್ಟು ನಮ್ಮ ಮಹಾಲಾಸ ಇರ್ಬೋದು, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ನಮ್ಮ ಕೋಟಿ ಪ್ರಸಾದ್ ತಾಳ್ವಾ ಅವರ ಒಂದು ಅಕಾಡೆಮಿ ಇರ್ಬೋದು, ಎಲ್ಲ ಇದರ ಒಂದು ಯುವಕರು ಯುವತಿಯರು ಸಹ ಇದರಲ್ಲಿ ಕೈ ಜೋಡಿಸ್ಕೊಂಡಿದ್ದಾರೆ. ಅದನ್ನು ಐ ವಾಸ್ ಹ್ಯಾಪಿ ಟು ಸಿ. ಒಬ್ಬರು ಡೆಂಟಿಸ್ಟ್ ಆಗಿದ್ದಾರೆ, ಈಸ್ ಕಂಪ್ಲೀಟೆಡ್ ಇಸ್ ಡೆಂಟಿಸ್ಟ್, ಈಸ್ ಅ ಡಾಕ್ಟರ್, ಆಲ್ಸೋ ಅನ್ ಆರ್ಟಿಸ್ಟ್. ಇದು ಭಾರಿ ಸಂತಸದ ವಿಚಾರ. ಈ ಥರ ಅವಕಾಶಗಳು ನಮ್ಮ ಎಲ್ಲ ಯುವ ಪೀಳಿಗೆಗೆ ಸಿಗಬೇಕು. ಇಂಥ ಪ್ಲ್ಯಾಟ್ಫಾರ್ಮ್ಸು ಕಂಟಿನ್ಯೂಸ್ ಆಗಿ ಸಿಗಬೇಕು. ಇದು ಒಂದು ಒಳ್ಳೆಯ ಪ್ರಾರಂಭ. ಪ್ರತಿ ವರ್ಷವೂ ಇದು ಇನ್ನೂ ಹೆಚ್ಚಿನ ಸ್ಕೇಲ್ಗೆ ಹೋಗಬೇಕು. ಪುನೀತ್ ಅವರಿಗೂ ನಾನು ಅಭಿನಂದನೆಗಳು ಮತ್ತು ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇದು ಪ್ರತಿ ವರ್ಷವೂ ಇನ್ನೂ ದೊಡ್ಡ ಬೆಂಗಳೂರಿನ ಚಿತ್ರಸಂತೆ ಅಷ್ಟೇ ನಮ್ಮದು ಕೂಡ ಪ್ರತಿ ವರ್ಷ ಇದೇ ಟೈಮಲ್ಲಿ ಆಗಬೇಕು, ಇಲ್ಲೇ ಆಗಬೇಕು. ಎಲ್ಲ ರೀತಿಯ ಪಾರ್ಟಿಸಿಪೇಷನ್ ಜೊತೆ ಒಂದು ನ್ಯಾಷನಲ್ ಲೆವೆಲ್ ಈವೆಂಟಾಗಿ ಅದು ಪರಿಮಾಣ ಆಗಬೇಕು ಅಂತ ಆಶಿಸ್ತಾ, ಎಲ್ಲ ಕಲಾವಿದರ ಪರವಾಗಿ ಅವರು ಗ್ಯಾಲರಿಯ ಬಗ್ಗೆ ಒಂದು ಮಾತನ್ನು ಇಲ್ಲಿ ಮಂಡಿಸಿದರು. ಸರ್, ನಮ್ಮದು ಒಂದು ಐತಿಹಾಸಿಕ ಕಟ್ಟಡ ಇದೆ, ನಮ್ಮ ಓಲ್ಡ್ DC ಆಫೀಸು. ಅದಕ್ಕೆ ಕನಿಷ್ಠ 200-250 ವರ್ಷ ಹಳೆಯ ಕಟ್ಟಡಗಳು ಇದೆ. ಆ ಸ್ಥಳಕ್ಕೆ ಒಂದು 300-400 ವರ್ಷದ ಇತಿಹಾಸ ಇದೆ. ಅಲ್ಲೇ ಟಿಪ್ಪು ಸುಲ್ತಾನ ಆಳ್ವಿಕೆಯೂ ಅಲ್ಲೇ ಇತ್ತು, ಪೋರ್ಚುಗೀಸ್ ಆಳ್ವಿಕೆ ಇತ್ತು, ಬ್ರಿಟಿಷ್ ಅವರ ಆಳ್ವಿಕೆ ಇತ್ತು. ಆ ಒಂದು ಕಟ್ಟಡದಲ್ಲಿ ನಾವು ಅದನ್ನು ಈ ಥರ ಆರ್ಟ್ ಆ್ಯಂಡ್ ಕಲ್ಚರಲ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನದಲ್ಲಿ ಇದ್ದೇವೆ. ಅದರ ಪ್ರಯುಕ್ತವಾಗಿ ನಾವು ಒಂದು ಹೆರಿಟೇಜ್ ವೀಕ್ ಅಂತ ಒಂದು 2 ದಿವಸ ಅದನ್ನು ಸಂಪೂರ್ಣ ಕ್ಲೀನ್ ಮಾಡಿ ಲೈಟಿಂಗ್ಸ್ ಕೊಟ್ಟು ಮಾಡಿದ್ದೇವೆ. ಇವರೆಲ್ಲರೂ ಕೂಡ ಬಂದು 2 ದಿವಸದ ಪ್ಲ್ಯಾನಿಂಗಲ್ಲಿ ಸುಂದರವಾದ ಅದನ್ನು ಒಂದು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಇಫ್ ಇಟ್ ಇಸ್ ಅನ್ ಆರ್ಟ್ ಗ್ಯಾಲರಿ, ಹೌ ವಿಲ್ ಇಟ್ ಲುಕ್ ಅಂತ ಜನರ ಮನಸ್ಸಲ್ಲಿ ಹೋಗಿ ಅದನ್ನು ಹಾಕಬೇಕು. ಇಂಥ ಒಂದು ಬಿಲ್ಡಿಂಗ್ ಇದೆ, ಇದು ಹಿಂಗೆ ಆಗಬೇಕು ಅಂದರೆ ಈ ಥರ ಅದನ್ನು ಒಂದು ತೋರಿಸ್ಬೇಕು ಅನ್ನೋಂಥ ಕನಸನ್ನ ಇಟ್ಕೊಂಡು ಮಾಡಿದ್ದೀವಿ. ಇವರೆಲ್ಲರೂ ಕೂಡ ಅದ್ಭುತವಾದ ಒಂದು ಪ್ರದರ್ಶನವನ್ನು ಅಲ್ಲಿ ಹಾಕಿದ್ರು. ಸೊ ಆ ಬಿಲ್ಡಿಂಗ್ ಇಸ್ ಮೆಂಟ್ ಫಾರ್ ಆರ್ಟ್ ಗ್ಯಾಲರಿ ಆ್ಯಂಡ್ ಅ ಮ್ಯೂಸಿಯಂ. ಆ ದಾರಿಯಲ್ಲಿ ಈಗಾಗಲೇ ಮುಂದೆ ಬಂದಿದ್ದೇವೆ. ಸೊ ನೀವು ನಿಮ್ಮ ಉದ್ಘಾಟನೆ ಮಾತಲ್ಲಿ ಆ ಒಂದು ಬಾಯಿ ಮಾತಲ್ಲಿ ನೀವು ಹೇಳಿದಿರಿ, ಈ ಒಂದು ಮುಂದಿನ ನೆಕ್ಸ್ಟ್ ಇಯರ್ ಈವೆಂಟ್ ಅಷ್ಟಿಗೆ ಅದು ಒಂದು ಆರ್ಟ್ ಗ್ಯಾಲರಿಯಾಗಿ ಆಗಿ ಅದನ್ನು ಇನಾಗ್ರೇಟ್ ಮಾಡಿ ಇಲ್ಲಿ ಬರುವಂಥ ರೀತಿಯಲ್ಲಿ ಆಗಲಿ ಅಂತ ನನ್ನ ಕನಸನ್ನು ಕೂಡ ವ್ಯಕ್ತಪಡಿಸ್ತಾ, ಎಲ್ಲರಿಗೂ ಇದನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಬಹುಶಃ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ವಿಶೇಷವಾದಂತಹ ಧನ್ಯವಾದ. ಈ ಒಂದು ಕಾರ್ಯಕ್ರಮದ ಹಿಂದಿನ ರೂವಾರಿಗಳವರು, ಟೀಮ್ ಕ್ಯಾಪ್ಟನ್ ಅವರು, ಸೊ ಮತ್ತೊಮ್ಮೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದು ಬ್ಯಾಡ್ಜನ್ನು ಹಾಕಬೇಕು. ಅದರ ಜೊತೆಗೆ ನಮ್ಮ ಮಹಾಲಸ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ BP ಮೋಹನ್ ಕುಮಾರ್ ಅವರು ಮತ್ತೊಮ್ಮೆ ವೇದಿಕೆಗೆ ಬಂದು ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ನಾನು ಮತ್ತೊಮ್ಮೆ ಪುನೀತ್ ಶೆಟ್ಟಿ ಅವರ ಪರವಾಗಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಮೆರುಗಾಗಿ ನಮ್ಮ ಮಂಚಿಕೆರೆ ಪನ್ನಿಕಾ ಸಿದ್ದಿ ಟೀಮ್ನವರಿದ್ದಾರೆ. ಅವರೊಂದು ಸಿದ್ದಿ ಡಮಾಮಿ ಅನ್ನುವಂತಹ ಒಂದು ನೃತ್ಯ ಪ್ರದರ್ಶನವನ್ನು ಕೂಡ ಇವತ್ತು ಸಂಜೆ 4:30ಕ್ಕೆ ಮಾಡ್ತಾ ಇದ್ದಾರೆ. ಬಹುಶಃ ಆ ಸಿದ್ದಿ ಜನಾಂಗದವರಿಗೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಸೊ ಪನ್ನಿಕಾ ಸಿದ್ದಿಯವರು ವೇದಿಕೆಗೆ ಆಗಮಿಸಿ ನಮ್ಮ ಶಾಸಕರಿಂದ ಒಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಬಹುಶಃ ನಮ್ಮ
ದಿನೇಶ್ ಹೊಳ್ಳ ಅವರು ವನಚೇತನ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾರೆ ಈ ಸಿದ್ಧಿ ಜನಾಂಗದವರಿಗೆ. ಸೊ ನಮಗೆ ತುಂಬ ಹೆಮ್ಮೆ ಅಂತ ಹೇಳಿದರೆ ನಿತ್ಯಾನಂದ ಸಿದ್ಧಿ ಅನ್ನುವಂಥ ಒಬ್ಬ ಹುಡುಗ ಇಲ್ಲೇ ಹಿಂದ್ಗಡೆ ಹಾರ್ಸ್ ರೈಡಿಂಗ್ ಕೂಡ ಕಲಿತಾ ಇದ್ದಾನೆ. ಬಹುಶಃ ನಮ್ಮ ಅಭಿನಂದ್ ಅವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಒಂದು ಹಾರ್ಸ್ ರೈಡಿಂಗ್ ಕೋರ್ಸ್ ಅಕಾಡೆಮಿ ಕೂಡ ಇದೆ. ಸೊ ಅಂತಹ ಸಿದ್ಧಿ ಜನಾಂಗದವರು ಕೂಡ ಈಗ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದ್ದಾರೆ ಮತ್ತು ಇವತ್ತು ಕಾರ್ಯಕ್ರಮ ಪ್ರದರ್ಶನ ಕೊಡ್ತಾ ಇದ್ದಾರೆ ಹೇಳಿ ನಮಗೆ ತುಂಬ ಖುಷಿ. ಹಾಗಾಗಿ ನಾವು ಟೀಮ್ ಕ್ಯಾಪ್ಟನ್ ಪನ್ನಿಕಾ ಸಿದ್ದಿ ಅವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ತಾವು ಆಗಮಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸುಧಾಕರ್ ಪುಂಜ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾವು ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸುಧಾಕರ್ ಪುಂಜ ಅವರಿಗೆ ನಮ್ಮ ಶರದಿ ಪ್ರತಿಷ್ಠಾನದ ಪರವಾಗಿ ಒಂದು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ PC ಮೋಹನ್ ಕುಮಾರ್ ಈಗ ವೇದಿಕೆಗೆ ಬಂದು ಆಸೀನರಾಗಿದ್ದಾರೆ. ಮಹಾಲಸ ಶಿಕ್ಷಣ ಸಂಸ್ಥೆ, ಬಹುಶಃ ಮಂಗಳೂರಿನಲ್ಲಿ ಆರ್ಟ್ ಅಂತ ಹೇಳಿದಾಗ ಅದು ದೊಡ್ಡ ಮಟ್ಟದಲ್ಲಿ ಮಹಾಲಸ ಶಿಕ್ಷಣ ಸಂಸ್ಥೆಯವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಪ್ರಾಂಶುಪಾಲರು BP ಮೋಹನ್ ಕುಮಾರ್ ಅವರಿಗೆ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅವರಿಗೆ ಕೂಡ ಹೋಗುಚ್ಚದ ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ, ಬಹುಶಃ ಶರದಿ ಪ್ರತಿಷ್ಠಾನದ ಕಲಾಪರ್ವದ ವೇದಿಕೆಯಲ್ಲಿ ನನ್ನ ಜೊತೆ ಶಾಸಕರು ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ಕಲೆ ಮತ್ತು ಅವರಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ಅವರು ಶಾಸಕರಾದ ಬಳಿಕ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಆರಂಭ ಮಾಡಿದ್ದಾರೆ. ಸೊ ಪಿಲಿ ಪರ್ವದ ಕಾರ್ಯಕ್ರಮ ಇರ್ಬೋದು ಮತ್ತು ಮಂಗಳೂರಿನಲ್ಲಿ ಯಶಸ್ವಿಯಾದಂತಹ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮದ ಹಿಂದಿನ ರೂವಾರಿಗಳು ಕೂಡ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರು ಆ ಒಂದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಒಂದೆರಡು ಶುಭಾಶಯದ ಮಾತುಗಳಿಗಾಗಿ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಆನ್ ಸ್ಟೇಜ್. ಸಮಾಜಿಯವರು ಎಲ್ರಿಗೂ ವಂದನೆಗಳು. ಶರದಿ ಪ್ರತಿಷ್ಠಾನ ಮಂಗಳೂರು ಅಸ್ಟ್ರಾ ಗ್ರೂಪ್ ಪ್ರಾಯೋಜನದಲ್ಲಿ ನಡೆಯುವಂತಹ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಕಲಾಪರ್ವ, ಚಿತ್ರ ಶಿಲ್ಪ ನೃತ್ಯ ಮೇಳ. ಇದರ ಒಂದು ಭಾಳ ವಿನೂತನವಾದಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ SP ಅವರ ಎಲ್ಲ ವಿಶೇಷವಾದಂಥ ಸಹಕಾರದೊಂದಿಗೆ ಈಗಾಗಲೇ ಉದ್ಘಾಟನೆಗೊಂಡಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾಧ್ಯಕ್ಷರು ಆಗಿರುವಂಥ ಆದರಣೀಯ ಜಿಲ್ಲಾಧಿಕಾರಿಗಳಿಗೆ, ಅದೇ ರೀತಿ ಉಪಸ್ಥಿತ ಗೌರವಾನ್ವಿತ ಕಲಾ ಇತಿಹಾಸಕಾರ ಮತ್ತು ಕೇಂದ್ರ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆದರಣೀಯ ಗೌರವಾನ್ವಿತ ಜಿಸು ಕೃಷ್ಣಶೆಟ್ಟಿ ಅವರೇ, ಗೌರವಾನ್ವಿತ ಕುದ್ರೋಳಿ ಕ್ಷೇತ್ರದ ಖಜಾಂಜಿ ಆಗಿರುವಂಥ ಗೌರವಾನ್ವಿತ ಪದ್ಮರಾಜ ಆರ್ ಪೂಜಾರಿ ಅವರೇ, ಈ ಕಾರ್ಯಕ್ರಮದ ಪ್ರಾಯೋಜನೆಯನ್ನು ಮಾಡ್ತಾ ಇರುವಂಥ ಮಂಗಳೂರಿನ ಪ್ರತಿಷ್ಠಿತ ಅಸ್ಟ್ರಾ ಗ್ರೂಪ್ನ ಮಾಲಕರು, ಗೌರವಾನ್ವಿತ ಮಿತ್ರರಾಗಿರುವಂಥ ಲಂಚು ಲಾಲ್ ಅವರೇ, ಅದೇ ರೀತಿ ಉಪಸ್ಥಿತ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ನ CO ಅವರೇ, ಅದೇ ರೀತಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಗೌರವಾನ್ವಿತ ಯತೀಶ್ ಅವರೇ, ಆದರಣೀಯ ಗೌರವಾನ್ವಿತ ಖ್ಯಾತ ಹೋಟೆಲ್ ಉದ್ಯಮಿಯವರು ಗೌರವಾನ್ವಿತ ರಮೇಶ್ ನಾಯಕ್ ಅವರೇ, ಪ್ರಸಾದ್ ಆರ್ಟ್ ಗ್ಯಾಲರಿಯ ಪ್ರಮುಖರು, ಆರ್ಟ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕಲೆಗೆ ಭಾಳ ದೊಡ್ಡ ಮಹತ್ವದ ಕೊಡುಗೆಯನ್ನು ಕೊಟ್ಟಂಥ ಗೌರವಾನ್ವಿತ ಕೋಟಿ ಪ್ರಸಾದ್ ಆಳ್ವ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಶ್ರೀಮತಿ ಶಕೀಲಾ ಕಾವ್ ಅವರೇ, ಉಪಸ್ಥಿತ ಗೌರವಾನ್ವಿತ ಎಕ್ಸ್ಪರ್ಟ್ ಶಿಕ್ಷಣ ಸಮೂಹ ಸಂಸ್ಥೆಯ ಪ್ರಮುಖರು, ಆದರಣೀಯ ಗೌರವಾನ್ವಿತ ಅಂಕುಶ್ ಎಸ್ ನಾಯಕ್ ಅವರೇ, ಅದೇ ರೀತಿ ನಮ್ಮ ಮಾಲಸ ಕಲಾ
ಶಾಲೆಯ ಪ್ರಮುಖರಾಗಿರುವಂಥ ಮೋಹನ್ ಅವರೇ, ಉಪಸ್ಥಿತ ಗೌರವಾನ್ವಿತ ಎಲ್ಲ ಆದರಣೀಯ ಹಿರಿಯ ಕಿರಿಯ ಬಂಧುಗಳೇ, ಅದೇ ರೀತಿ ಈ ಕಾರ್ಯಕ್ರಮದ ವಿಶೇಷವಾಗಿ ಮಹತ್ವದ ಪಾತ್ರವನ್ನು ವಹಿಸಿಕೊಂಡವರು ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ಗೌರವಾನ್ವಿತ ಪುನೀಕ್ ಅವರೇ, ಉಪಸ್ಥಿತ ದಿನೇಶ್ ಹೊಳ್ಳ ಅವರೇ, ಗಣೇಶ್ ಸೋಮಯಾಜಿ ಅವರೇ, ಯೋಗಗುರು ಜಗದೀಶ್ ಶೆಟ್ಟರೆ, ಉಪಸ್ಥಿತ ಎಲ್ಲ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಈ ವರ್ಷದ ಕರಾವಳಿ ಉತ್ಸವದ ವಿಶೇಷವಾದ ಕಾರ್ಯಕ್ರಮ ಮತ್ತು ಅದರೊಂದಿಗೆ ಹಲವು ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡು ಭಾಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಸಿ ಒ ಇರ್ಬೋದು, SP ಅವರಿರ್ಬೋದು, ನಿಮ್ಮ ವಿಶೇಷವಾದಂಥ ಪ್ರಯತ್ನ ಭಾಳ ಯಶಸ್ವಿಯಾಗಿದೆ. ನಾನು ಜಿಲ್ಲಾಧಿಕಾರಿಗಳು ಮತ್ತು ಅವರ ತಂಡದವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ನಾನು ಮಂಗಳೂರಿನ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕಾಣ್ತಾ ಇದ್ದೇನೆ. ಆದರೆ ಈ ವರ್ಷ ಕರಾವಳಿ ಉತ್ಸವದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ವಿನೂತನ ಶೈಲಿಯಲ್ಲಿ ಜೋಡಣೆ ಮಾಡಲಾಗಿದೆ. ಸರಿಸುಮಾರು 1 ತಿಂಗಳು ಮಂಗಳೂರಿನ ಜನತೆಗೆ ಮತ್ತು ಮಂಗಳೂರಿನಿಂದ ಹೊರಭಾಗದಿಂದ ಬಂದಂಥ ಎಲ್ಲ ಜನತೆಗೆ ಬೇರೆ ಬೇರೆ ರೀತಿಯ ನಮ್ಮ ಮಂಗಳೂರಿನ ವಿಚಾರಗಳನ್ನು, ನಮ್ಮ ಕಲೆ, ನಮ್ಮ ಸಂಸ್ಕೃತಿಗಳು, ಅದರೊಟ್ಟಿಗೆ ಬೇರೆ ಬೇರೆ ಕೊಡುಗೆ ಕೊಟ್ಟಂಥ ಮಹನೀಯರ ಅವರ ಕೊಡುಗೆಯನ್ನು ತೋರಿಸುವಂಥ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದ್ದೀರಿ. ನಾನಿವತ್ತು ಈ ಒಂದು ಆರ್ಟ್, ಕಲೆ ಮತ್ತು ಚಿತ್ರದ ವಿಶೇಷವಾದಂಥ ಗ್ಯಾಲರಿ, ಅದೇ ರೀತಿ ಕಲಾಪರ್ವದ ಉದ್ಘಾಟನೆಗೊಂಡಿದೆ. ನಾನು ಈ ಹಿಂದೆ ಮಂಗಳೂರಿನಲ್ಲಿ ಕೋಟಿ ಪ್ರಸಾದ್ ಆಳ್ವ ಅವರು ಮತ್ತು ಮಾಲಸ ಹಾಗೆ ಬೇರೆ ಬೇರೆ ಸಂಸ್ಥೆಯವರು ಸೇರಿಕೊಂಡು ಮಾಡಿದಂಥ, ನನ್ನ ಶಾಲೆಯಲ್ಲಿರುವ ನನ್ನ ಮಾಸ್ಟರ್ ಮೋಹನ್ ಪೆರ್ಮೋದಿ ಅವರು ಕೂತಿದ್ದಾರೆ, ಅಲ್ಲಿ ನಿಂತಿದ್ದಾರೆ. ಹಾಗಾಗಿ ಹೀಗೆ ಬೇರೆ ಬೇರೆ ಇದೇ ರೀತಿಯ ಭಾಳ ದೊಡ್ಡ ರೀತಿಯ ವಿನೂತನ ಕಾರ್ಯಕ್ರಮವನ್ನು ಕಂಡಿದ್ದೇನೆ. ಮಂಗಳೂರಿನಲ್ಲಿ ಕಲೆಗೆ ಬಹಳ ವಿಶೇಷವಾದ ಶಕ್ತಿ ಇದೆ. ಇತಿಹಾಸದ ವಿಚಾರಗಳನ್ನು ನಮಗೆ ಮುಂದಿನ ದಿನಗಳಲ್ಲಿ ತೋರಿಸುವಂಥ ಒಂದು ವಿಶೇಷ ಶಕ್ತಿ, ಸಾಮರ್ಥ್ಯ ಇರುವಂಥದ್ದು ಈ ರೀತಿ ಕಲೆಗೆ. ಅದರಲ್ಲಿ ಕೂಡ ಒಂದು ಫೋಟೋ ಇರ್ಬೋದು ಅಥವಾ ಚಿತ್ರಕಲೆ ಇರ್ಬೋದು, ಇದಕ್ಕೆ ವಿಶೇಷವಾಗಿ ಅದನ್ನು ತೋರಿಸುವಂಥ ಪ್ರಯತ್ನಗಳು ಇವತ್ತಲ್ಲಾಗಿದೆ. ನನಗೆ ಭಾಳ ಖುಷಿ ಏನು ಅಂತ ಕೇಳಿದರೆ, ಇದರಲ್ಲಿ ಸರಿಸುಮಾರು 125ಕ್ಕೂ ಹೆಚ್ಚಿನ ಆರ್ಟಿಸ್ಟ್ಗಳು ಈ ಒಂದು ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸ್ಕೊಂಡಿದ್ದಾರೆ. ಸರಿಸುಮಾರು 10,000ಕ್ಕೂ ಅಧಿಕ ಫೋಟೋಸ್ ಭಾಳ ಸುಂದರವಾಗಿ, ಭಾಳ ವಿಶೇಷವಾಗಿ, ಸಣ್ಣ ವಿದ್ಯಾರ್ಥಿಗಳಿಂದ ಹಿಡಿದು ಅತ್ಯುತ್ತಮವಾದಂಥ ಕೊಡುಗೆ ಕೊಟ್ಟಂಥ ಫೋಟೋಗ್ರಾಫ್ ವ್ಯವಸ್ಥೆಗಳಲ್ಲಿ ಅಥವಾ ಚಿತ್ರಕಲೆಯಲ್ಲಿ ಕೊಟ್ಟಂಥ ಎಲ್ಲ ವ್ಯಕ್ತಿಗಳಿಗೆ ಈ ಒಂದು ವೇದಿಕೆ ಇವತ್ತು ಅವರಿಗೆ ಭಾಳ ದೊಡ್ಡ ರೀತಿಯ ಶಕ್ತಿಯಾಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ. ನಮಗೆ ಇತಿಹಾಸದಲ್ಲಿ ಕಂಡಿದ್ದನ್ನು ತೋರಿಸುವಂಥ ಪ್ರಯತ್ನಗಳು, ಅದರಲ್ಲಿ ಕೂಡ ಭಾಳ ಖುಷಿ ಕೊಡ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಮಂಗಳೂರಿನ ಜನತೆಗೆ ಇನ್ನಷ್ಟು ಮನಸ್ಸಿಗೆ ಮನೋರಂಜನೆ, ಖುಷಿ ಕೊಡುವಂಥದ್ದು. ಇತ್ತೀಚೆಗೆ ನಾನು ಇಲ್ಲಿ ಬಟರ್ಫ್ಲೈ ಪಾರ್ಕ್ ಒಳಗಡೆ ಬಟರ್ಫ್ಲೈ ವಿಶೇಷವಾಗಿ ಅದರದ್ದು ಕೂಡ ಒಂದು ತಿಂಗಳ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಟ್ರಿ ಮೂಲಕ ಅದಕ್ಕೆ ಬೇರೆ ಬೇರೆ ರೀತಿಯ ಚಿಂತನೆ ಮಾಡಿದಂಥ ಕೊಡುಗೆಗಳನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಹಾಗಾಗಿ ಆ ಬಟರ್ಫ್ಲೈ ಗಾರ್ಡನ್ ಕೂಡ ಭಾಳ ವಿಶೇಷವಾಗಿ ಜನರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಅದರಲ್ಲಿ ಮೊನ್ನೆ ವಿನೂತನ ರೀತಿಯಲ್ಲಿ ಬೇರೆ ಬೇರೆ ದೇಶ ವಿದೇಶಗಳಿರುವಂಥ ಹೊಸ ಬೈಕ್, ಕಾರುಗಳನ್ನು ತಂದು ಅದರ ಪ್ರದರ್ಶನವನ್ನು ಮಾಡಿದ್ದು. ಹೀಗೆ ಭಾಳ ವಿನೂತನವಾಗಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಅದನ್ನೇ ಹೇಳಿದೆ, ನೀವು ಈ ಸಲ ಮಾಡಿದ್ದ ಟೋಟಲ್ ಕಾರ್ಯಕ್ರಮಗಳನ್ನು ಒಂದು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಹಾಕಿ ನಿಮ್ಮ ಎಲ್ಲ ಇಲಾಖೆಯೊಂದಿಗೆ ಅದನ್ನು ರೆಕಾರ್ಡ್ ಮಾಡಿಸುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಯಾಕಂದರೆ ಸಹಜವಾಗಿ ಜಿಲ್ಲಾಧಿಕಾರಿಗಳು 1-2 ವರ್ಷ ಹೋದಾಗ ಬದಲಾಗ್ತಾ ಹೋದರೆ ಕೂಡ ಈ ಮಾನದಂಡ ಪ್ರಕಾರ ಇನ್ನು ಪ್ರತಿ ವರ್ಷ ಈ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಹೋದರೆ ಒಂದು ಭಾಳ ಒಳ್ಳೆಯ ರೀತಿಯ ವ್ಯವಸ್ಥೆ ಆಗುತ್ತೆ. ನೀವು ಮೊನ್ನೆ ಮಾಡಿದಂಥ ವಿನೂತನ ರೀತಿಯಲ್ಲಿ ನನಗೆ ಭಾಳ ಖುಷಿ. ಪದ್ಮರಾಜರೇ, ಇಡೀ ಪ್ರಪಂಚದಲ್ಲಿ ಕೇವಲ 200 ಬೈಕುಗಳಿದೆ, ಭಾರತದಲ್ಲಿ ಎಲ್ಲೂ ಇಲ್ಲ, ಅದು ಮಂಗಳೂರಿನಲ್ಲಿದೆ. ಮೊನ್ನೆ ಬೈಕಿನ ಈ ಒಂದು ಪ್ರದರ್ಶನದಲ್ಲಿ ಒಳಗೊಂಡಿತ್ತು. ಹಾಗಾಗಿ ಈ ರೀತಿಯ ಬೇರೆ ಬೇರೆ ಹೊಸತನದ ಚಿಂತನೆಗಳನ್ನು ಒಳಸ್ಕೊಂಡು, ಹಾಗಾಗಿ ಅದಕ್ಕೆ ಎಲ್ಲರ ಸಹಕಾರಗಳು,
ಮಾಧ್ಯಮದವರು ಕೂಡ ವಿಶೇಷವಾಗಿ ಸಹಕಾರ ಕೊಡಬೇಕು. ಶ್ರೀನಿವಾಸ್ ನಾಯ್ಕ ಇಂದಾಜೆ ಅವರು ನೀವಿದ್ದೀರಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವು ಇದನ್ನು ಇವತ್ತು ಜಾಸ್ತಿ ತೋರಿಸಿದರೆ ನಾಳೆ ಆದರೆ ಅಟ್ಲೀಸ್ಟ್ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ನಾಳೆ ಆದಿತ್ಯವಾರದ ಕಾರಣ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ನೀವು ಎಲ್ಲೋ ಬದಿಯಲ್ಲಿ ಪತ್ರಿಕೆಯಲ್ಲಿ ಹಾಕಿದರೆ ಜನರು ನೋಡೋದಿಲ್ಲ. ಹಾಗಾಗಿ ಇದನ್ನು ಜಾಸ್ತಿ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಹೇಳಿದರೆ, ಒಂದು ಚಿತ್ರವನ್ನು ಬಿಡಿಸಬೇಕು ಅಂತೇಳಿ ಆದರೆ ತಿಂಗಳುಗಟ್ಟಲೆ ಪರಿಶ್ರಮ ಇದೆ. ಒಂದು ಚಿತ್ರವನ್ನು ಸಣ್ಣ ಮಕ್ಕಳಿಗೆ ತನ್ನ ಹ್ಯಾಂಡ್ ರೈಟಿಂಗ್ ಸುಂದರ ಆಗಬೇಕು ಅಂತ ಹೇಳಿದ್ರೆ ಆರ್ಟ್ ಕ್ಲಾಸಿಗೆ ಸೇರಿಸ್ತಿದ್ರು. ಹ್ಯಾಂಡ್ ರೈಟಿಂಗ್ ಸುಂದರ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ಯಾವುದೇ ಒಂದು ಚಿತ್ರವನ್ನು ಬಿಡಿಸಬೇಕು, ಅದನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾನ್ಸಂಟ್ರೇಷನ್ ಇರಬೇಕು. ಆ ಏಕಾಗ್ರತೆಯೊಂದಿಗೆ ಮನಸ್ಸು ಬಹಳ ಒಳ್ಳೆಯ ವಾತಾವರಣದ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಆ ಚಿಂತನೆಯನ್ನು ಮನಸ್ಸಿಗೆ ತಂದು ಆ ಮನಸ್ಸಿನ ಭಾವನೆಯೊಂದಿಗೆ ಅದನ್ನು ಬಿಡಿಸುವಂಥ ಕೆಲಸ ಕಾರ್ಯಗಳು ಭಾಳ ಕಷ್ಟ. ಅಷ್ಟು ಏಕಾಗ್ರತೆಯಿಂದ ಅಷ್ಟು ಗಂಟೆಗಟ್ಟಲೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಂದು ಅರ್ಧ ಗಂಟೆ ಮಾಡ್ತಾರೆ, 1 ಗಂಟೆ ಮಾಡ್ತಾರೆ, ಇಲ್ಲ 1/4 ಗಂಟೆ ಮಾಡ್ತಾರೆ, ಪುನರಪಿ ಒಂದು 4 ದಿವಸ ಬಿಟ್ಟು ಮಾಡ್ತಾರೆ. ಈ ರೀತಿಯ ಚಿಂತನೆಯೊಂದಿಗೆ ತಿಂಗಳುಗಟ್ಟಲೆ ತಗೊಳ್ತದೆ ಮಾಡಲಿಕ್ಕೆ. ಹಾಗಾಗಿ ಇದನ್ನು ತಾವು ಜೋಡಿಸ್ಕೊಂಡಿದ್ದೀರಿ. ಭಾಳ ಅಭೂತಪೂರ್ವವಾದಂಥ ಕಾರ್ಯಕ್ರಮ. ನಾನು ಲಂಚುಲಾಲ್ ಅವರಿಗೆ ಕೂಡ ಧನ್ಯವಾದ ಕೊಡ್ತೇನೆ. ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮ ವಿಶೇಷವಾದಂಥ ಸಹಕಾರ ಇದೆ. ಇನ್ನು ಮುಂದೆ ಕೂಡ ಕೊಡ್ತಾ ಹೋಗಿ. ಇದು ನಿಜವಾದ ಒಂದು ಅತ್ಯುತ್ತಮವಾದಂಥ ಕಲೆಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಗಳು ಈ ಒಂದು ಕೆಲಸ ಕಾರ್ಯಗಳು. ಅದಕ್ಕೆ ತಮ್ಮ ವಿಶೇಷವಾದಂಥ ಕೊಡುಗೆ ಆಗಿದೆ. ಶರದಿ ಪ್ರತಿಷ್ಠಾನದ ಪ್ರಯತ್ನಗಳು ಕೂಡ. ನಾನು ಪುನೀಕ್ ಅವರು ಸರ್ ಈಸ್ ಅ ವೆರಿ ಗುಡ್ ಫೋಟೋಗ್ರಾಫರ್. ಯು ಮೆ ನಾಟ್ ಬಿಲೀವ್, ಅವರು ತೆಗೆದಂಥ ಕೆಲವಾರು ಫೋಟೋ ಸರ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಭಾಳ ಒಳ್ಳೆಯ ಫೋಟೋಗ್ರಾಫರ್ ಅವರು. ಹಾಗಾಗಿ ಅವರಿಗೆ ಭಾಳ ವಿಷನ್ ಇದೆ. ಬೇರೆ ಬೇರೆ ಸುಂದರವಾದಂಥ ಫೋಟೋವನ್ನು ತೆಗೆಯುವಂಥದ್ದು, ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಮಾಡಿದ್ದಾರೆ. ಹಾಗಾಗಿ ನನ್ನ ಈ ಎಲ್ಲ ಒಳರಂಗದಲ್ಲಿ ನಡೆಯುವಂಥ ಸಿದ್ಧಿ ಸಮಾಜದ ಬಂಧುಗಳಿಗೆ ಕೂಡ ಕರ್ಕೊಂಡು ಬಂದಿದ್ದಾರೆ. ಅವರು ದಿನೇಶ್ ಒಳ್ಳ ಅವರು ಭಾಳ ಪ್ರಯತ್ನ ಮಾಡಿ ಪಾಪ ಅವರಿಗೆ ಕರ್ಕೊಂಡು ಬಂದಿದ್ದೀರಿ. ಅವರ ಪ್ರತಿಭೆ ಈ ವೇದಿಕೆ ಮುಖಾಂತರ ತೋರಿಸ್ಲಿಕ್ಕಿದ್ದಾರೆ. ನಾನು ಸತ್ಯ ಹೇಳಬೇಕು ಅಂತ ಹೇಳಿದರೆ, DC ಅವರೇ, ಈ ಒಂದು ಕದ್ರಿ ಪಾರ್ಕ್ನ ವಟಾರ ಮುಂಚೆ ಹೇಗೆ ಇತ್ತು, ನಾನು ಕಾನ್ಸೆಪ್ಟ್ ಮಾಡೋ ಒಂದು 40-50 ಶಾಪ್ಗಳು ಮಾಡಲಿಕ್ಕೆ ಚಿಂತನೆ ಮಾಡುವಂಥ ವಿಚಾರಗಳನ್ನು ಮಾಡಿದ್ದು ನಾನು ಪ್ರಾರಂಭದಲ್ಲಿ. ಒಂದು ಸಲ 4-5 ವರ್ಷಗಳ ಹಿಂದೆ ನಾನು ಬೆಳಗಾಂನಲ್ಲಿ ನಾನು ನೋಡಿದ್ದೆ. ಅದು ಅವರವರು ಅದಕ್ಕೆ ಒಂದು ತಿಂಡಿ ತಿನಿಸು ಕಟ್ಟೆ ಅಂತೇಳಿ ಕಟ್ಟೆ ಮಾಡಿದ್ದಾರೆ. ಒಂದು 50 ಶಾಪ್ ಮಾಡಿದ್ದಾರೆ, ಆಲ್ ವೆಜಿಟೇರಿಯನ್ಸ್. ಅದನ್ನು ನೋಡಿದ ನಂತರ ಮಂಗಳೂರಿನಲ್ಲಿ ಈ ರೋಡ್ ಮಾಡಬೇಕು ಅಂತ ಹೇಳುವಾಗ ಈ ಕಾನ್ಸೆಪ್ಟನ್ನು ಕೂಡ ಆ್ಯಡ್ ಮಾಡಬೇಕು ಅಂತೇಳೋದು ಚಿಂತನೆ ಮಾಡಿಕೊಂಡು ನಾವು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದು. ಹಾಗೆ ಇದನ್ನು ವಿಶೇಷವಾಗಿ ಈ ರೀತಿಯ ಚಿತ್ರಕಲೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ಕೊಳ್ಳಿಕ್ಕೆ, ಜನರಿಗೆ ಒಂದು ನಿರಂತರವಾಗಿ ಬರಲಿಕ್ಕೆ. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಿದ್ರಿ, ನಾನು ಮತ್ತು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡುವಾಗ ನಮ್ಮ ಮೂಡದ ಕಥೆಯಿಂದ ಈ ಪಾರ್ಕನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಲ್ಲಿ ಒಂದು 50 ಕೋಟಿ ಕೊಟ್ಟು, ನನಗೆ ತಮ್ಮ ಹತ್ರ ಇನ್ನೊಂದು ಬೇಡಿಕೆ ಇದೆ. ನಾನು ಬೇಡಿಕೆಯನ್ನು ಇಡ್ತಾ ಇರ್ತೇನೆ ಸರ್. ಯು ಮೆ ನಾಟ್ ಬಿಲೀವ್, ಇದು ಪಾರ್ಕ್ ಮುಂಚೆ ಜಿಂಕೆ ಪಾರ್ಕ್ ಇತ್ತು. ಇದು ಈಗ ಜಿಂಕೆ ಪಾರ್ಕ್ ಇಲ್ಲ. ನಾವು ಲೇಸರ್ ಶೋ ಮತ್ತು ಬೇರೆ ಬೇರೆ ಉಪಯೋಗಿಸ್ತೇವೆ. ಇದು ಇಲ್ಲಿ ಒಳ್ಳೆ ಫೌಂಟೇನ್ ಇದ್ದುಕೊಂಡು ಇಲ್ಲಿ ನಾವು ಒಂದು ಒಳ್ಳೆ ಸ್ಟೇಜನ್ನೆಲ್ಲ ಮಾಡಿದ್ದೇವೆ. ಅದು ಈ ಅಕ್ಕನ ವಿಶೇಷವಾದ ಕೊಡುಗೆ. ಸ್ಟೇಜೆಲ್ಲ ಮಾಡಿದ್ದೇವೆ. ಅದು ಉದ್ಘಾಟನೆ ಸಹ ಮಾಡಲಿಲ್ಲ ಸರ್, ಕಳೆದ ಅವಧಿಯಿಂದ ಮಾಡಿದ್ದು ನಾನು ಇಟ್ಟಿದ್ದೇನೆ. ಅದರ ನಂತರ ನನ್ನದೊಂದು ಬೇಡಿಕೆ ಇದೆ ಸರ್. ಈ ನ್ಯಾಷನಲ್ ಹೈವೇ ಆಚೆಗೆ ಒಂದು 3-4-5 ಎಕರೆ ಖಾಲಿ ಜಾಗ ಇದೆ. ಮುಂಚೆ ಸ್ಕೇಟಿಂಗ್ ರಿಂಗ್ ಇತ್ತಲ್ಲಿ, ಈಗ ಅದಿಲ್ಲ, ಪೆಟ್ರೋಲ್ ಬಂಕ್ ಪಕ್ಕ. ಸರ್ ಇಲ್ಲಿಂದ ಈ ಪಾರ್ಕಿನಿಂದ ಒಂದು ನ್ಯಾಷನಲ್ ಹೈವೇ ಅಂಡರ್ ಒಂದು ಟನಲ್ ಹಾಗೆ ಕೊಟ್ಟು ಆ ಸೈಡಿಗೆ ಕೊಟ್ಟರೆ ಯು ಕ್ಯಾನ್ ಯುಟಿಲೈಸ್ ದ್ಯಾಟ್ ಪಾರ್ಕ್ ಆಲ್ಸೋ. ಆ್ಯಂಡ್ ದಟ್ ಪಾರ್ಕ್ ನ್ಯಾಷನಲ್ ಹೈವೇಯಿಂದ ನಾವು ಯಾವುದಾದ್ರೂ ಒಂದು 5 ಕೋಟಿ 10 ಕೋಟಿಯನ್ನು ಜೋಡಿಸ್ಕೊಳ್ಳೋದು ಸರ್. ನ್ಯಾಷನಲ್ ಹೈವೇ ಅಡಿಯಿಂದ ಒಂದು ಟನಲ್ ಕೊಡಿಸುವ ಹಾಗೆ ಏನಾದರೂ. ಯಾಕಂದರೆ ಈ KPT ಜಂಕ್ಷನ್ ಮತ್ತು ನಾಳ್ದು ನಿಮ್ಮದು ನಂತೂರು ಜಂಕ್ಷನ್ನ ಫ್ಲೈಓವರ್ ಎಲ್ಲ ಬಂದ ನಂತರ ಮತ್ತೆ ನಮಗೆ ಅದು ಆಗಲಿಕ್ಕೆ ಕಷ್ಟ. ಹಾಗಾಗಿ ತಾವು ಇಲ್ಲಿಂದ ಒಂದು ಏನಾದರೂ ಒಂದು ಜಾಸ್ತಿ ಬೇಡ ಸರ್, ಒಂದು 10 ಫೀಟಿನ ಒಂದು ಟನಲ್ ಕೊಟ್ಟರೆ ಅಲ್ಲಿಯೂ ಕೂಡ ಒಳ್ಳೆ ಪಾರ್ಕ್ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ತಾ ಜನರು ಅಡಿಯಿಂದಲೇ ಟನಲ್ನಿಂದ ಈ ಪಾರ್ಕಿಗೆ ಬರೋದು, ಇಲ್ಲಿಂದ ಹೇಗೂ ಇದು ತೊಂದರೆ ಇಲ್ಲ. ಇದು ಮಾಡೋದು ಹಾಗೆ ಒಂದು ಟೌನ್ ಹಾಲ್ನ ಹತ್ತಿರ ನಾವು ಒಂದು ಟನಲ್ ಮಾಡಿದ್ದೇವೆ ಅಡಿಯಿಂದ ಪಾರ್ಕ್. ಹಾಗೆ ಒಂದು ಮಾಡಿಸ್ಕೊಂಡ್ರೆ ಮಂಗಳೂರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಉಪಯೋಗ ಆಗ್ತದೆ. ಅವಾಗೇನಾಗ್ತದೆ, ಈ ತಿನಿಸು ಕಟ್ಟೆಗಳು ಇದು 365 ಡೇಸ್ ರನ್ನಿಂಗ್ ಇರ್ತದೆ ಸರ್. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಒಂದು ಶೀಟ್ ಹಾಕಿ ಅಲ್ಲಿ ಮಾಡ್ತಾ ಅಲ್ಲಿ ನೋಡೋದು, ಜನರು ಅಡಿಯಿಂದ ಈಚೆಗೆ ಪಾರ್ಕಿಗೆ ಬರೋದು, ಈ ಪಾರ್ಕಿಗೆ ಬರ್ಬೋದು, ಹೀಗೆಲ್ಲ ಮಾಡ್ಬೋದು. ಹಾಗಾಗಿ ನನಗೆ ಐಡಿಯಾಸನ್ನು ಕೊಟ್ಟೆ ಸರ್. ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಪದ್ಮರಾಜ ಪೂಜಾರಿ ಅವರು ಸಹಕಾರ ಕೊಡಬೇಕು. ಯಾಕೆಂದರೆ ಸ್ವಲ್ಪ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತರಬೇಕು ಅದು. ಹಾಗಾಗಿ ಅದಕ್ಕೆಂದರೆ ಏನೆಲ್ಲ ಸಹಕಾರಗಳು ಬೇಕು ನಾನು ಸಂಸದರನ್ನು ಕೂತು ಕೂಡ ಮಾತಾಡಿಸ್ತೇನೆ. ಆದರೆ ಒಟ್ಟಾರೆ ಈ ರೀತಿಯ ಚಿಂತನೆಗಳೊಂದಿಗೆ ಆದರೆ ಒಳ್ಳೆಯದಾಗತ್ತೆ ಅಂತ ಹೇಳೋದ ಭಾವನೆ. ನಾನು ನಿಜಕ್ಕೂ ಜಿಲ್ಲಾಧಿಕಾರಿಗಳು ನಿಮ್ಮ ಈ ಪ್ರಯತ್ನ ರಿಯಲಿ ಐ ವಿಲ್ ಟೆಲ್ ಯು ಕಂಗ್ರ್ಯಾಚುಲೇಷನ್ಸ್. ಬೇರೆ ಈ ಹಲವು ಕಡೆ ಸಂದರ್ಭದಲ್ಲಿ ಕೂಡ ನಿಮ್ಮ ವಿಶೇಷವಾದಂಥ ಕಾಳಜಿ ನಾನು CO ಅವರಿಗೆ ಮತ್ತು SP ಅವರಿಗೆ ಹೇಳಿದೆ.
ಹಲವು ಸಂದರ್ಭದಲ್ಲಿದ್ದರೂ ಕೂಡ ಒಂದು ತಿಂಗಳಲ್ಲಿ ಇಷ್ಟು ಮೆರುಗು ಕೊಡಲಿಕ್ಕೆ ಯಾವ ಜಿಲ್ಲಾಧಿಕಾರಿಗಳು ಪುರುಸೊತ್ತಿರಲಿಲ್ಲ ಪಾಪ ಅವರಿಗೆ, ಅಥವಾ ನಾನು ಇಲ್ಲ ಅಂತ ಹೇಳೋದು, ನಿಮಗೆ ಒತ್ತಡವಿದೆ. ಆದರೆ ನೀವು ಪ್ರಯತ್ನ ಪಟ್ಟಿದ್ದೀರಿ, ನಿಮ್ಮ ಪ್ರಯತ್ನ ಯಶಸ್ಸಾಗಿದೆ. ಇದು ಮುಂದಿನ ದಿನಗಳಲ್ಲಿ ಮಂಗಳೂರಿಗೆ ಇನ್ನು 20-50 ವರ್ಷಗಳು ಮೈಲುಗಲ್ಲಾಗಿ ನೀವು ಮುಂದೆ ಇನ್ನು ಒಂದು ದಿವಸಗಳಲ್ಲಿ ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಆ ಲೆವೆಲಲ್ಲಿ ಹೋದಾಗ ಯು ಕ್ಯಾನ್ ಟೆಲ್ ದಿಸ್ ಐ ಸ್ಟಾರ್ಟೆಡ್ ಇನ್ ಮ್ಯಾಂಗ್ಳೂರ್ ಆ್ಯಂಡ್ ವೆನ್ ಐ ವಾಸ್ DC ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮಗೆ ಶುಭವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲರ ಪ್ರಯತ್ನಗಳಿಗೆ ಮತ್ತು ಶರದಿ ಪ್ರತಿಷ್ಠಾನ ಮತ್ತು ಎಲ್ಲ ಆರ್ಟ್ ಗ್ಯಾಲರಿಗಳಿಗೆ ಮತ್ತು ಇಂಡಿವಿಜುವಲ್ ಆರ್ಟಿಸ್ಟ್ಗಳಿಗೆ ಕೂಡ ನಮ್ಮ ಮಾಧವಣ್ಣ ಬಂದಿದ್ದಾರೆ, ಅವರಿಗೆ ಕೂಡ ನಾನು ವಿಶೇಷವಾಗಿ ನಾನು ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಮಂಗಳೂರಿನ ಜನತೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಸದುಪಯೋಗ ಮಾಡಿಕೊಳ್ಳಿ. ಇದರಿಂದ ಕಲೆ ಮತ್ತು ಇದಕ್ಕೆ ವಿಶೇಷವಾದಂಥ ಶಕ್ತಿ ಕೊಟ್ಟಂಥ ಎಲ್ಲ ಕಲೆ ಬಗ್ಗೆ ವಿಶೇಷವಾಗಿ ಮಹತ್ವದ ಕೊಡುಗೆಯನ್ನು ಕೊಟ್ಟಂಥ ಎಲ್ಲ ಬಂಧುಗಳಿಗೆ ನಿಮ್ಮ ಸಹಕಾರದ ಅಗತ್ಯ ಇದೆ. ಬಂದು ನೋಡಿ, ಅವರಿಗೆ ನೀವು ಏನು ಕೊಡೋದು ಬೇಡ, ಇದು ಆರ್ಟ್ ಚೆಂದ ಆಗಿದೆ ಅಂತೇಳಿ ಮನಸ್ಸಿಗೆ ಖುಷಿಯಾಗುತ್ತೆ. ಮಂಗಳೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾಳೆ ಬನ್ನಿರಿ ಅಂತೇಳುವಂಥದ್ದನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ. ಶುಭಾಶಯದ ಮಾತುಗಳಿಗಾಗಿ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸೊ ಬಂಧುಗಳೇ, ಇದೀಗ ನಮ್ಮ ಸಿದ್ಧಿ ಜನಾಂಗದ, ನಾವು ಆಗಲೇ ಹೇಳಿದೆವು, ಬಹುಶಃ ನಮ್ಮ ಮಂಗಳೂರಿನಲ್ಲಿ ನಿತಿನ್ ಸಿದ್ದಿ ಎನ್ನುವರು ಹಾರ್ಸ್ ರೈಡಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಇಡೀ ಕಾರ್ಯಕ್ರಮಕ್ಕೆ ಶರದಿ ಪ್ರತಿಷ್ಠಾನದ ಈ ಒಂದು ಕಲಾ ಪರ್ವಕ್ಕೆ 2 ದಿವಸಗಳ ಕಾಲ ಮೌಂಟೆಡ್ ಸೆಕ್ಯೂರಿಟಿಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಒಂದು ಸಲ ವೆಲ್ಕಮ್ ಮಾಡಿ ನಮ್ಮ ಶಾಸಕರು, DC ಅವರು, SP ಅವರು ಒಂದು ಹೂಗುಚ್ಛದ ಮುಖೇನ ನಮ್ಮ ಸಿದ್ಧಿ ಜನಾಂಗಕ್ಕೆ ಒಂದು ಗೌರವ. ಯಾಕಂತ ಹೇಳಿದರೆ ನಾವು ಹಾರ್ಸ್ ರೈಡಿಂಗ್ ಅದು ಶ್ರೀಮಂತರ ಕ್ರೀಡೆ ಅಂತ ನಾವು ಹೇಳ್ತೇವೆ. ಆದರೆ ಎಲ್ಲೋ ದೂರದಿಂದ ಇದ್ದಂಥ ಆ ಸಿದ್ಧಿ ಜನಾಂಗದ ಒಬ್ಬ ಹುಡುಗ ಇವತ್ತು ಮಂಗಳೂರಿಗೆ ಬಂದು ನಮ್ಮ ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ ಅಭಿನಂದ್ ಅವರ ಇದರಲ್ಲಿ ಟ್ರೈನಿಂಗನ್ನು ಮಾಡಿಕೊಂಡು ಇವತ್ತು ರಾಜ್ಯ ಮಟ್ಟದ ಹಾರ್ಸ್ ರೈಡಿಂಗಲ್ಲಿ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಹಾಗಾಗಿ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸೊ ಆ ಟೀಮನ್ನು ನಾವು ಒಂದು ಬಾರಿ ತಮ್ಮ ಚಪ್ಪಾಳೆಯ ಮೂಲಕ ಪ್ರೀತಿಪೂರ್ವಕವಾಗಿ ಈ ಒಂದು ಕಲಾಪರ್ವದ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ಳುವಂಥ ಹೊತ್ತು ಬಹುಶಃ ಸಿದ್ಧಿ ಜನಾಂಗದ 6 ಜನ ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರನ್ನೆಲ್ಲರೂ ಕೂಡ ಮಂಗಳೂರಿಗೆ ಕರೆತರುವಂಥ ಕೆಲಸವನ್ನು ನಮ್ಮ ದಿನೇಶ್ ಒಳ್ಳವರು ಮಾಡಿದ್ದಾರೆ. ಬಟ್ ಅವರಿಗೆ ಟ್ರೈನಿಂಗ್ ಕೊಡುವ ಕೆಲಸವನ್ನು ಅಭಿನಂದ್ ಅವರು ಮಾಡಿದ್ದಾರೆ. ಸೊ 2 ದಿವಸಗಳ ಕಾಲ ನಮ್ಮ ಮೌಂಟೆಡ್ ಸೆಕ್ಯೂರಿಟಿಯನ್ನು ನಮ್ಮ ನಿತಿನ್ ಸಿದ್ದಿ ಅವರು ನೀಡ್ತಾ ಇದ್ದಾರೆ. ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಶಾಸಕರು ಮತ್ತು DC ಸಾಹೇಬರು, SP ಸಾಹೇಬರು ಒಂದು ಹೂಗುಚ್ಛದ ಸ್ವಾಗತವನ್ನು ಅವರಿಗೆ ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸೊ ನಿತಿನ್ ಸಿದ್ದಿ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ SP ಸರ್, ಯತೀಶ್ ಸರ್ ಕೂಡ ಒಳ್ಳೆ ಹಾರ್ಸ್ ರೈಡರ್ ಅಂತ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ತಾವು ಮತ್ತು ನಮ್ಮ DC ಸಾಹೇಬರು, ಶಾಸಕರು ಜೊತೆಯಾಗಿ ಹೂಗುಚ್ಛವನ್ನು ಕೊಟ್ಟು ನಮ್ಮ ಸಿದ್ದಿ, ನಿತಿನ್ ಸಿದ್ದಿ ಇವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಅಭಿನಂದ್ ಅವರಿಗೆ. ಮಂಗಳೂರಿನಲ್ಲಿ ಪ್ರಥಮ ಒಂದು ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ ಸೊ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಎಲ್ಲೋ ದೂರದಲ್ಲಿದ್ದಂತಹ ಈ ಒಂದು ಸಿದ್ಧಿ ಜನಾಂಗವನ್ನು ಮಂಗಳೂರಿಗೆ ಕರ್ಕೊಂಡು ಬಂದು ಪರಿಚಯ ಮಾಡಿರುವಂತಹ ನಮ್ಮ ದಿನೇಶ್ ಹೊಳ್ಳವರಿಗೆ ಕೂಡ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ನಮ್ಮ ಎಲೋಷಿಯಸ್ ಸ್ಕೂಲ್ನ ಟೀಚರ್ ಜಾನ್ ಚಂದ್ರನ್ ವ್ಯಂಗ್ಯ ಭಾವಚಿತ್ರವನ್ನು, ಒಂದು ಕ್ಯಾರಿಕೇಚರನ್ನು ಮಾಡಿದ್ದಾರೆ ನಮ್ಮ ಶಾಸಕರದ್ದು ವೇದವ್ಯಾಸ್ ಕಾಮತ್ ಅವರ ಬಗ್ಗೆ, ಅವರದ್ದೇ ಒಂದು ವ್ಯಂಗ್ಯ ಚಿತ್ರ. ಸೊ ಅದನ್ನು ಈಗ ಅವರಿಗೆ ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. ನಮ್ಮ ಜಾನ್ ಚಂದ್ರನ್ 30 ವರ್ಷಗಳಿಂದ ಅವರು ಕಲಾ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ನಾಡಿನ ಎಲ್ಲ ಪತ್ರಿಕೆಗಳು ಇರ್ಬೋದು, ವಾರ ಪತ್ರಿಕೆ, ಇದರಲ್ಲಿ ಎಲ್ಲರಲ್ಲೂ ಕೂಡ ನಿರಂತರವಾಗಿ ವ್ಯಂಗ್ಯ ಭಾವಚಿತ್ರಗಳನ್ನು ಮಾಡುವಂತಹ ಒಬ್ಬ ವ್ಯಂಗ್ಯ ಚಿತ್ರಕಾರ ನಮ್ಮ ಜಾನ್ ಚಂದ್ರನ್, ಎಲೋಷಿಯಸ್ ಸಂಸ್ಥೆಯ ಟೀಚರ್ ಅವರು. ಎಲೋಷಿಯಸ್ ಹೈಸ್ಕೂಲ್ನಲ್ಲಿ 30 ವರ್ಷಗಳಿಂದ ಟೀಚರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರ ಒಂದು ವ್ಯಂಗ್ಯ ಭಾವಚಿತ್ರ ಕ್ಯಾರಿಕೇಚರನ್ನು ನಮ್ಮ ಕಲಾ ಪರ್ವದ ವೇದಿಕೆಯಲ್ಲಿ ಅವರಿಗೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಎಲ್ಲರದೊಂದು ರಿಕ್ವೆಸ್ಟ್ ಇದೆ. ನಮ್ಮ ಯತೀಶ್ ಎನ್ ಸರ್, ನಮ್ಮ SP ಸಾಹೇಬರು, ನಮಗೆ ಗೊತ್ತಿದೆ ನಿನ್ನೆ ರಾತ್ರಿ 10 ಗಂಟೆಗೂ ಕೂಡ ಇಲ್ಲಿ ಬಂದು ಇಲ್ಲಿನ ಸಿದ್ಧತೆಗಳನ್ನು ಅವರು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಜಿಲ್ಲಾಧಿಕಾರಿಗಳು ನೇತೃತ್ವವನ್ನು ವಹಿಸಿಕೊಂಡು ಕ್ಯಾಪ್ಟನ್ ಆಗಿದ್ದರೂ ಕೂಡ ಆ
ಟೀಮ್ ಒಟ್ಟಿಗೆ ನಮ್ಮ ಎಸ್ ಪಿ ಸಾಹೇಬರು ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಸರ್ ನೀವು 1-2 ಮಾತು ನಮ್ಮ ಕಲಾಪರ್ವದ ಬಗ್ಗೆ ಮಾತಾಡಬೇಕಂತ ಎಲ್ಲರ ಪರವಾಗಿ ಒಂದು ಸಣ್ಣ ಕೋರಿಕೆ ಸರ್. ಅಧ್ಯಕ್ಷರ ಭಾಷಣ ಆದಮೇಲೆ ಮುಗಿಸ್ಬಿಡ್ಬೇಕು. ಅವ್ರು ರಿಕ್ವೆಸ್ಟ್ ಮಾಡಿದ್ರು ತುಂಬ ಯಾರು ಎಲ್ಲರೂ ಎಲ್ಲರಿಗೂ ನಮಸ್ಕಾರ. ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಂಗಳೂರು ನಗರ ಶಾಸಕರಾದ ಸನ್ಮಾನ್ಯ ವೇದವಾಸ್ ಕಾಮತ್ ಸರ್ ಅವರೇ, ಜಿಲ್ಲಾಧಿಕಾರಿಯವರಾದ ಮುಳ್ಳೈ ಮುಹಿನನ್ ಸರ್ ಅವರೇ, ಸಿ ಇ ಅವರಾದ ಆನಂದ್ರವರೇ ಮತ್ತು ಮುಖ್ಯ ಅತಿಥಿಗಳಾದ ಕೃಷ್ಣ ಶೆಟ್ಟಿ ಸರ್ ಅವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮಹನೀಯರೇ ಮತ್ತು ಈ ಕಲಾಪರ್ವಕ್ಕೆ ಬಂದು ಸ್ಟಾಲ್ಗಳನ್ನು ನೀವೆಲ್ಲ ತಗೊಂಡು ಇಲ್ಲಿ ನಿಮ್ಮ ಒಂದು ಕಲೆಗಳನ್ನು ಪ್ರದರ್ಶನ ಮಾಡಿರುವ ಎಲ್ಲ ಚಿತ್ರಕಲಾ ಏನು ಆರ್ಟಿಸ್ಟ್ಗಳೇ ಮತ್ತು ಅದನ್ನು ನೋಡಲು ಬಂದಿರುವಂಥ ಎಲ್ಲ ಸಾರ್ವಜನಿಕರೇ, ಒಂದು ವಿನೂತನವಾದ ವಿಭಿನ್ನವಾದ ಒಂದು ಪ್ರಯತ್ನನ ಇವತ್ತು ಕಲಾಪರ್ವ ಅನ್ನೋ ಒಂದು ಹೆಸರಿನಲ್ಲಿ ಶರದಿ ಪ್ರತಿಷ್ಠಾನ ಮಾಡೋಕ್ಕೆ ಹೊರಟಿತ್ತು. ಇದು ಭಾಳ ಮುಂಚಿನಿಂದ ಪ್ಲ್ಯಾನ್ ಮಾಡ್ತಿದ್ರು ಮತ್ತು ಕೋಇನ್ಸಿಡೆಂಟಲಿ ಇದು ನಮ್ಮ ಕರಾವಳಿ ಉತ್ಸವದ ಜೊತೆಗೆ ಇದು ಡೇಟ್ಸ್ ಕ್ಲಾಶ್ ಆಗಿದ್ದರಿಂದ ಕರಾವಳಿ ಉತ್ಸವದ ಒಂದು ಭಾಗವಾಗಿ ಯಾಕೆ ಮಾಡಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಿ ಶರದಿ ಪ್ರತಿಷ್ಠಾನದವರೆಗೊಂದಿಗೆ ಮಾತನಾಡಿ ಏನು ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ನಾವು ಮಾಡಲಿಕ್ಕೆ ನಮ್ಮ ಎಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿ ನಂತರ ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಡಲಿಕ್ಕೆ ಮುಂದಾದರು. ಹಾಗಾಗಿ ಶರದಿ ಪ್ರತಿಷ್ಠಾನ ಕೂಡ ಅವರ ಒಂದು ಸ್ಕೇಲ್ ಏನಿತ್ತು ಆ ಸ್ಕೇಲ್ಗೆ ತಕ್ಕಂತೆ ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಲಿಕ್ಕೆ ಅವರು ಕಷ್ಟಪಟ್ಟಿದ್ದಾರೆ. ಮತ್ತು ಈ ಒಂದು ಕಲಾಪರ್ವ ಕೇವಲ ಚಿತ್ರಕಲೆ ಅಲ್ಲದೆ ನೃತ್ಯ ಕಲೆ, ಸ್ಕಲ್ಪ್ಚರ್ ಮೇಕಿಂಗ್ ಮತ್ತು ವಿವಿಧ ಕಲೆಗಳು ಮತ್ತು ಮಕ್ಕಳಿಗೆ ಏನು ಚಿತ್ರಕಲಾ ಸ್ಪರ್ಧೆ ಇರ್ಬೋದು ಮತ್ತು ಮೆಹಂದಿ ಕಾಂಪಿಟೇಷನ್ ಇರ್ಬೋದು, ಹೀಗೆ ವಿವಿಧ ಒಂದು ಕಲೆಗಳನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬವಾಗಿದ್ದು ಈ ಹಬ್ಬದಲ್ಲಿ ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆ ಕೂಡ ಇದೆ. ಇದಕ್ಕೆ ಸಾಕಷ್ಟು ಜನ ಈಗಾಗಲೇ ಬರಲಿಕ್ಕೆ ಶುರು ಮಾಡಿದ್ದಾರೆ ಮತ್ತು ಇದಕ್ಕೆ ನಮ್ಮ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಆದ ಅನುಪಮ್ ಅಗರ್ವಾಲ್ ಸರ್ಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಒಂದು ರಸ್ತೆನ ನಾವು ಟ್ರಾಫಿಕ್ ಫ್ರೀ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಇವತ್ತು ಮತ್ತು ನಾಳೆ ಯಾವುದೇ ವಾಹನಗಳು ಇಲ್ಲಿ ಸಂಚರಿಸದೇ ಇರೋ ಹಾಗೆ ಆದೇಶ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಮುಕ್ತವಾಗಿ ಬಂದು ಲೀಜರ್ಲಿ ಎಲ್ಲ ಕಲೆಗಳನ್ನು ನೋಡಿ ಚಿತ್ರಕಲಾ ಪ್ರದರ್ಶನ ಇರ್ಬೋದು ಅಥವಾ ಕದ್ರಿ ಪಾರ್ಕಿನ ಒಳಗಡೆ ಸ್ಟೇಜ್ನಲ್ಲಿ ಈ ಸಂಜೆ ಮತ್ತು ನಾಳೆ ಸಂಜೆ ಆಗುವಂಥ ಕಾರ್ಯಕ್ರಮಗಳನ್ನಿರ್ಬೋದು ಲೀಜರ್ಲಿ ನೋಡಿ ತಮ್ಮ ಒಂದು ವೀಕೆಂಡ್ನ ಎಂಜಾಯ್ ಮಾಡಬಹುದು. ಮತ್ತು ಅದೇ ರೀತಿ ಏನು ಸಾರ್ವಜನಿಕರು ಇಲ್ಲಿ ಬಂದು ಚಿತ್ರಕಲಾ ಆರ್ಟಿಸ್ಟ್ಗಳೇನಿದ್ರೆ ಅವರಿಗೆಲ್ಲ ಸಹಕಾರ ಕೊಟ್ಟು ಮತ್ತು ಅವರಿಗೆ ಶಭಾಷ್ ಹೇಳ್ಬೋದು. ಈ ಮಾತುಗಳನ್ನು ಹೇಳಿ ಇಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಇದನ್ನು ಆಸ್ವಾದಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಧನ್ಯವಾದಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಯತೀಶ್ ಸರ್ ಅವರಿಗೆ. ಇದೀಗ ನಮ್ಮ DC ಅವರಿಗೆ ನಮ್ಮ ವೀಣಾ ಐತಾಳ್ ಅವರೊಂದು ಗಿಫ್ಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಬಹು ವರ್ಣದಲ್ಲಿ ರಂಗೋಲಿಯನ್ನು ಬಿಡಿಸುವಂಥ ಒಂದು ವಿಶೇಷವಾದಂಥ ಕಲೆ, ಒಂದು ಅತಿ ದೊಡ್ಡ ಯಕ್ಷಗಾನದ ಒಂದು ರಂಗೋಲಿಯನ್ನು ಕೂಡ ನಮ್ಮ ಈ ಒಂದು ಕಲಾಪರ್ವದಲ್ಲಿ ನಮ್ಮ ವೀಣಾ ಐತಾಳ್ ಅವರು ಮಾಡ್ತಾ ಇದ್ದಾರೆ. ಸೊ ಇದೀಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬಹು ವರ್ಣದಲ್ಲಿ ಮಾಡಿರುವಂತಹ ಒಂದು ರಂಗೋಲಿಯ ಒಂದು ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ನಮ್ಮ ವೀಣಾ ಐತಾಳ್ ಅವರಿಗೆ. ಸೊ ಥ್ಯಾಂಕ್ ಯು. ಸೊ ಇದೀಗ ನಮ್ಮ ಕಲಾಪರ್ವದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂಥ ಹೊತ್ತು. ಸೊ ನಮ್ಮ ಶರದಿ ಪ್ರತಿಷ್ಠಾನದ ಪುನೀತ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲಾಗಿ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರಿಗೆ ಕಲಾಪರ್ವದ ಒಂದು ಸವಿ ನೆನಪಿನ ಸ್ಮರಣಿಕೆಯ ಗೌರವ. ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಅಂಕುಶ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಆಗ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಅವರು. ಸೊ ಪುನೀತ್ ಅವರ ಪರವಾಗಿ ಒಂದು ಸಣ್ಣ ರಿಕ್ವೆಸ್ಟ್, 1-2 ಶುಭಾಶಯದ ಮಾತುಗಳು ಸರ್. Respected dignitaries on the dais, all the art lovers of Mangalore and the artists. It gives me immense pleasure to be here. I won't talk much because I will speak through the language of music after this, this small program that is happening. Because I feel art
transcends all boundaries. This is something that we tend to underestimate the power of art. Art transcends boundaries of the art form itself. It could be music, dance, painting, photography, or whatever. But I think there's a connection. When an artist meets another artist, the creativity in us kind of makes us connect to them instantly. And not only that, it also transcends boundaries of be it the usual things that tend to divide us. It could be our belief systems, our backgrounds, our religions, but art transcends all of that. And I'm extremely happy that Puneek, who is my dear friend, and Sharadi Pratishtana have come together to bring this Kala Parba to the people of Mangalore. And I wish them the very best, and hope that both these days will be extremely successful, and hope that we get more such events, and not only in the fine arts, but also in terms of music, because what we feel is Mangalore, especially when it comes to classical music, Mangalore has not responded as well as many other cities, because we organize a lot of classical music events, and we realize that the audience is mostly 60 plus, 70 plus age group, and you hardly find youngsters attending classical music concerts today. But this has to change, and it is the responsibility of all of us, my generation in fact, to make sure that we attend more such events, and we also try to get ourselves involved and take ownership of such events. Earlier there were talks about having a nice art gallery, but I should also add that we don't have a very good music venue in Mangalore other than Town Hall. Correct, yes sir. So hopefully we will get to have good musical events also there. And one last thing I would like to say, there's a commonly held misconception that arts and academics don't go hand in hand, because as I come from an educational institution, people think that by the time we come to 10th standard, by the time we come to 12th standard, okay, we need to let go of our so-called hobbies. But art is not just an hobby, it has to be a passion. If it is a passion, you don't have to let go of it at any point of time. I feel youngsters need to learn the art of time management, manage their life better, and you can definitely take arts and academics together, because for me, as somebody in both academics and art, I feel my music has helped me recharge myself. It has helped me, it's like a charger to a smartphone, and it helps me become more energetic. So once again, I wish all the artists here the very best for the next 2 days, and make sure that more people, your art reaches more and more people. Thank you so much, and have a wonderful day. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಂಕುಶ್ ನಾಯಕ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದ ಬಳಿಕ ಅವರ ಸಿತಾರ್ ವಾದನ ಕಾರ್ಯಕ್ರಮ ಕೂಡ ಇದೆ, ಅವರಿಗೆ ನಾವು ಮತ್ತೊಮ್ಮೆ ಸ್ವಾಗತಿಸ್ತಾ. ಸೊ ಈ ಕಾರ್ಯಕ್ರಮ ಆರಂಭವಾಗಿರುವಂಥದ್ದು ಬೆಳಗ್ಗೆ ಯೋಗ ಪ್ರದರ್ಶನದ ಮೂಲಕ ಸುಮಾರು 250 ವಿದ್ಯಾರ್ಥಿಗಳು ಬಂದು ಯೋಗವನ್ನು ಕೂಡ ಮಾಡಿದ್ದಾರೆ. ಸೊ ಅದರ ನೇತೃತ್ವ ವಹಿಸಿಕೊಂಡಂತಹ ಯೋಗ ಗುರು ಜಗದೀಶ್ ಶೆಟ್ಟಿ ಅವರಿಗೆ ಕೂಡ ನಾವು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಜಿಲ್ಲಾಧಿಕಾರಿ MP ಮುಲ್ಲೈ ಮುಹಿಲನ್ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ಕಲಾಪರ್ಬ ಟೀಮ್ ಪರವಾಗಿ ನಮ್ಮ ಶರದಿ ಪ್ರತಿಷ್ಠಾನ ತಂಡದವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯತೀಶ್ ಸರ್ ಅವರಿಗೆ ಕೂಡ ಸ್ಮರಣಿಕೆಯ ಗೌರವ, ಜಿಲ್ಲಾ ಪಂಚಾಯತ್ನ CEO ಆಗಿರುವಂತಹ ಆನಂದ್ ಅವರಿಗೆ ಕೂಡ ಸ್ಮರಣಿಕೆಯ ಗೌರವ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಬಹುಶಃ ಈ ಕಲಾಪರ್ಬದ ಈ ಒಂದು ಕಾರ್ಯಕ್ರಮ 2 ದಿವಸಗಳ ಕಾಲ ಇಲ್ಲಿ ನಡಿಬೇಕಿದ್ರೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ತನು ಮನ ಧನದ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪ್ರಮುಖ ಕಾರಣೀಕರ್ತರು ನಮ್ಮ ಅಸ್ತ್ರ ಗ್ರೂಪ್ನ ಮಾಲಕರು ಲಂಚುಲಾಲ್ KS ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಧನ್ಯವಾದ. ಅವರು ಮಾತನಾಡದಿದ್ದರೂ ಕೂಡ ಅವರು ಬೇರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯ ಗೌರವವನ್ನು ನಾನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಕುದ್ರೋಳಿ ಕ್ಷೇತ್ರದ ಖಜಾಂಜಿ ಪದ್ಮರಾಜ್ R ಪೂಜಾರಿ ಅವರಿಗೆ ಕೂಡ ಅಭಿನಂದನೆಗಳು. ಕಾರ್ಪೊರೇಟರ್ ಆಗಿರುವಂತಹ ಶಕೀಲಾ ಕಾವಾ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮೊನ್ನೆಯಿಂದ ನಮ್ಮ ಕದ್ರಿ ಪಾರ್ಕ್ನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಗುಮೊಗದಿಂದ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಕಲಾ ಇತಿಹಾಸಕಾರ ಮತ್ತು ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ಅವರು ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ
ಕಲಾ ಗ್ಯಾಲರಿದು. ಸೊ ಅದು ಕೂಡ ಈಡೇರಲಿ ಅನ್ನುವ ಆಶಯದ ಮುಖೇನ ಅವರಿಗೆ ಕೂಡ ಧನ್ಯವಾದಗಳು. ನಮ್ಮ ರಮೇಶ್ ನಾಯ್ಕ್ ಅವರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಮೇಶ್ ನಾಯ್ಕ್ ಅವರಿಗೆ ಕೂಡ ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ BP ಮೋಹನ್ ಕುಮಾರ್, ಪ್ರಾಂಶುಪಾಲರು, ಮಹಾಲಸ ಶಿಕ್ಷಣ ಸಂಸ್ಥೆ, ಕೋಟಿ ಪ್ರಸಾದ್ ಆಳ್ವ, ನಿರ್ದೇಶಕರು, ಪ್ರಸಾದ್ ಆರ್ಟ್ ಗ್ಯಾಲರಿ. ಹಾಗೆಯೇ ಅಂಕುಶ್ ನಾಯಕ್ ಅವರಿಗೂ ಕೂಡ ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ಕರಾವಳಿ ಉತ್ಸವದ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಇರ್ಬೋದು ಅಥವಾ ಮಾಧ್ಯಮದ ಮಿತ್ರರಿರ್ಬೋದು, ಅವರ ಸಹಕಾರ ಕೂಡ ತುಂಬ ಅತ್ಯಗತ್ಯ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಆಗಮಿಸಿದಂತಹ ಎಲ್ಲ ಕಲಾವಿದರಿಗೆ, ಕರ್ನಾಟಕದ ವಿವಿಧ ಕಡೆಗಳಿಂದ ಆಗಮಿಸಿರುವಂತಹ ನಮ್ಮ ಎಲ್ಲ ಕಲಾವಿದರು, ನೀವು ಕಾರಣ ಈ ಒಂದು ಕಲಾಪ್ರಭದ ಯಶಸ್ವಿಗೆ. ನಿಮಗೂ ಕೂಡ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪುನೀತ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ತಮ್ಮ ಚಪ್ಪಾಳೆ ಮೂಲಕ ವಂದನೆಗಳು. ಶರದಿ ಪ್ರತಿಷ್ಠಾನದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ಇವತ್ತಿನ ಈ 2 ದಿವಸಗಳ ಈವೆಂಟನ್ನು ಆರ್ಗನೈಸ್ ಮಾಡಿರುವಂತಹ RJ ಕಿರಣ್ ಅವರಿಗೂ ಕೂಡ ನಾವು ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆಲ್ಲರೂ ಕೂಡ ಗೊತ್ತಿದೆ, ತಿಂಡಿ ಅನ್ನುವಂಥ ಒಂದು ಪೇಜ್ನ ಮೂಲಕ ಮಂಗಳೂರಿನಲ್ಲಿ ಇಡೀ ಆಹಾರ ಪ್ರಿಯರಿಗೆ ಅವರೊಂದು ಎಲ್ಲೇ ಒಂದು ರೆಸ್ಟೋರೆಂಟ್ ಇರಲಿ ಅಥವಾ ಹೋಟೆಲ್ ಓಪನ್ ಆದರೂ ಕೂಡ ಈ ಸ್ಥಳದಲ್ಲಿ ಅದು ಓಪನ್ ಆಗಿದೆ ಅಂತ ಹೇಳಿ ಆಹಾರ ಪ್ರಿಯರ ಒಂದು ನೆಚ್ಚಿನವಾಗಿರುವಂತಹ ಒಂದು ತಿಂಡಿ, ಅದರ ಮೂಲಕ ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸೊ ಒಂದೇ ಮಾತಿನಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ನಾವು ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ಸೊ 2 ದಿವಸಗಳ ಕಲಾಪರ್ವ ಯಶಸ್ವಿಯಾಗಲಿ, ಚಿತ್ರ, ಶಿಲ್ಪ, ನೃತ್ಯ ಮೇಳ ಯಶಸ್ವಿಯಾಗಲಿ. ಮಂಗಳೂರಿನ ಜನತೆ ಎಲ್ಲವನ್ನೂ ಕೂಡ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಾರೆ. ಸೊ ಲೆಟ್ಸ್ ಹೋಪ್ ನಮ್ಮ 2 ದಿವಸ ಇಲ್ಲೂ ಕೂಡ ಈ ಒಂದು ಕಲಾ ಮೇಳ ಕೂಡ ಅದು ಯಶಸ್ವಿ ಆಗುತ್ತೆ ಅನ್ನುವ ಆಶಯದ ಮುಖೇನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಎದುರುಗಡೆ ಕೂತು ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ಜನರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು.